any time, we are going to start first chapter, that is chapter 1, electric charges and fields. Look at here children, electric charges and fields ಅಲ್ಲಿ 5 marks questions ಇರೋದೇ ಮೂರೇ ಆ ಮೂರು ಬಿಟ್ಟರೆ ಮತ್ತೆ ಬೇರೆ ಯಾವುದನ್ನು ಕೇಳೋದೇ ಇಲ್ಲ. ಹಾಗಾದ್ರೆ ಯಾವ್ಯಾವ ಸರ್ questions? Look at here. First question, derive the expression for the electric field at a point on the equatorial line of an electric dipole. ಒಂದು ಎಲೆಕ್ಟ್ರಿಕ್ ಡೈಪೋಲು ಇಕ್ವೇಟೋರಿಯಲ್ ಪಾಯಿಂಟ್ ಅಲ್ಲಿ ಎಷ್ಟು ಪ್ರಮಾಣದ ಎಲೆಕ್ಟ್ರಿಕ್ ಫೀಲ್ಡ್ ಅನ್ನು ಕ್ರಿಯೇಟ್ ಮಾಡ್ತದೆ ಅದನ್ನಾದ್ರೂ ಕೇಳಬಹುದು. ಅದನ್ನ ಬಿಟ್ರೆ derive the expression for the electric field at a point on the axial line of an electric dipole. ಒಂದು ಎಲೆಕ್ಟ್ರಿಕ್ ಡೈಪೋಲು ಆಕ್ಸಿಯಲ್ ಲೈನ್ ಅಲ್ಲಿ ಎಷ್ಟು ಪ್ರಮಾಣದ ಎಲೆಕ್ಟ್ರಿಕ್ ಫೀಲ್ಡ್ ಅನ್ನು ಕ್ರಿಯೇಟ್ ಮಾಡ್ತದೆ. ಇವೆರಡನ್ನೂ ಕೇಳಿಲ್ಲ ಅಂದ್ರೆ ಡೆಫಿನೆಟ್ಲಿ ಥರ್ಡ್ ಒನ್ ಕೇಳ್ತಾರೆ. ಏನದು? derive the expression for electric field at a point outside a charged spherical shell by using Gauss's law. And also we have to calculate electric field on the spherical shell and inside a spherical shell. You might have noted children, inside a spherical shell electric field is always zero. ನಿಮ್ಗೆ ಆಲ್ರೆಡಿ ಗೊತ್ತಿದೆ, ಯಾಕಂದ್ರೆ ಶೆಲ್ ಒಳಗಡೆ ಯಾವುದೇ ತರನಾಗಿರ್ತಕ್ಕಂತಹ ಚಾರ್ಜಸ್ಗಳು ಇರೋದಿಲ್ಲ. ಇವೇ ಮೂರು ಪ್ರಶ್ನೆಗಳು ವಿದ್ಯಾರ್ಥಿಗಳು ಇವನ್ನೇ ಏನ್ ಮಾಡ್ತಿರ್ತಾರೆ ಅಂದ್ರೆ ರಿಪೀಟ್ ಆಗಿ ಕ್ವಶನ್ಸ್ ಅಲ್ಲಿ ಕೇಳ್ತಿರ್ತಾರೆ. 5 ಮಾರ್ಕ್ಸ್ ಕ್ವಶನ್ಸ್ ಈ ಚಾಪ್ಟರ್ ಅಲ್ಲಿ ಇರೋದೇ ಇವು ಮೂರು. ದಯವಿಟ್ಟು ಇವುಗಳನ್ನ ಏನ್ ಮಾಡಿ ವಿದ್ಯಾರ್ಥಿಗಳ ಪ್ರಾಕ್ಟೀಸ್ ಮಾಡಿ. ದೆನ್ ಕಮಿಂಗ್ ಟು 3 ಮಾರ್ಕ್ಸ್ ಕ್ವಶನ್ಸ್. ಈ ಚಾಪ್ಟರ್ ಅಲ್ಲಿ ಬರ್ತಕ್ಕಂಥ 3 ಮಾರ್ಕ್ಸ್ ಕ್ವಶನ್ಸ್ ಗಳು ಯಾವ್ಯಾವ ಸರ್? ಲೆಟ್ ಮಿ ಎಕ್ಸ್ಪ್ಲೈನ್ ಬ್ರೀಫ್. ಲುಕ್ ಅಟ್ ಹಿಯರ್. ಫಸ್ಟ್ ಕ್ವಶನ್, ಮೆನ್ಷನ್ ದಿ ಬೇಸಿಕ್ ಪ್ರಾಪರ್ಟೀಸ್ ಆಫ್ ಎಲೆಕ್ಟ್ರಿಕ್ ಚಾರ್ಜಸ್. ಈ ಕ್ವಶನ್ ಅನ್ನ 2 ಮಾರ್ಕ್ಸ್ಗೂ ಕೇಳಬಹುದು, 1 ಮಾರ್ಕ್ಸ್ಗೂ ಕೇಳಬಹುದು ಅಥವಾ 3 ಮಾರ್ಕ್ಸ್ಗೂ ಕೇಳಬಹುದು. 3 ಮಾರ್ಕ್ಸ್ ಕೇಳಿದ್ರೆ ಬೇಸಿಕ್ ಪ್ರಾಪರ್ಟೀಸ್ ಅನ್ನ ಬರೀರಿ. ಯಾವ್ದು? ಚಾರ್ಜ್ ಈಸ್ ಅಡಿಟಿವ್ ಇನ್ ನೇಚರ್, ಕ್ವಾಂಟೈಸೇಷನ್ ಆಫ್ ಚಾರ್ಜ್, ದೆನ್ ಕಾನ್ಸರ್ವೇಷನ್ ಆಫ್ ಚಾರ್ಜ್. ಈ ರೀತಿ ಮೂರು ಬೇಸಿಕ್ ಪ್ರಾಪರ್ಟೀಸ್ ಗಳನ್ನ ನೀವು ಬರೀಬೇಕಾಗ್ತದೆ. ನೆಕ್ಸ್ಟ್, ಮೆನ್ಷನ್ ದಿ ಪ್ರಾಪರ್ಟೀಸ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್. ಫಾರ್ 3 ಮಾರ್ಕ್ಸ್ ಯು ಹ್ಯಾವ್ ಟು ರೈಟ್ ಎನಿ 3 ಪ್ರಾಪರ್ಟೀಸ್. If it is asked for 2 marks, you have to write any 2 important properties. For example, electric field lines start with positive and they will terminate at negative. Like this you have to write children. ಅರ್ಥ ಆಗಲಿಕ್ಕತ್ತದಲ್ವ ವಿದ್ಯಾರ್ಥಿಗಳು? ನೆಕ್ಸ್ಟ್ ಕ್ವಶನ್, ಸ್ಟೇಟ್ ಅಂಡ್ ಎಕ್ಸ್ಪ್ಲೈನ್ ಗಾಸಸ್ ಲಾ ಇನ್ ಎಲೆಕ್ಟ್ರೋಸ್ಟಾಟಿಕ್ಸ್. 3 ಮಾರ್ಕ್ಸ್ ಕೇಳಬಹುದು, 2 ಮಾರ್ಕ್ಸ್ ಕೇಳಬಹುದು ಅಥವಾ 1 ಮಾರ್ಕ್ಸ್ಗೂ ಕೇಳಬಹುದು. ಸ್ಟೇಟ್ಮೆಂಟ್ ಅನ್ನ ಏನ್ ಬರಿಬೇಕು ಸರ್? ಹಾಗಾದ್ರೆ ಸ್ಟೇಟ್ಮೆಂಟ್ ತುಂಬಾ ಸಿಂಪಲ್ ಇದೆ. The total electric flux linked with any closed surface is equal to 1 upon epsilon naught times the total charge enclosed by that surface. ಇಷ್ಟು ಬರೆದ್ರೆ ಸಾಕು. ಇಲ್ಲಿ 3 ಮಾರ್ಕ್ಸ್ ಇನ್ನೊಂದು ಕ್ವಶನ್ ಏನು ಕೇಳಬಹುದು ಅಂದ್ರೆ, ಸ್ಟೇಟ್ ಅಂಡ್ ಎಕ್ಸ್ಪ್ಲೈನ್ ಕೂಲಂಬ್ಸ್ ಲಾ ಇನ್ ಎಲೆಕ್ಟ್ರೋಸ್ಟಾಟಿಕ್ಸ್. ಮೋಸ್ಟ್ ಫ್ರೀಕ್ವೆಂಟ್ಲಿ ಆಸ್ಕ್ಡ್ ಕ್ವಶನ್. You have to draw the diagram, you have to write the statement and you have to write the expression, that is 1 upon 4 pi epsilon naught q1 q2 upon r square. Next, coming to next question, state Gauss's law in electrostatics and derive the expression for electric field at a point due to infinitely long straight charged conductor. ಇದು 3 ಮಾರ್ಕ್ಸ್ ಕ್ವಶನ್ ವಿದ್ಯಾರ್ಥಿಗಳೇ. ಇಲ್ಲಿ ನೋಡಿ, ಒಂದು ಇನ್ಫೈನೈಟ್ ಲಾಂಗ್ ಚಾರ್ಜ್ಡ್ ವೈರ್ ಇದೆ. ಆ ವೈರ್ ಎಷ್ಟು ಪ್ರಮಾಣದ ಎಲೆಕ್ಟ್ರಿಕ್ ಫೀಲ್ಡ್ ಅನ್ನು ಕ್ರಿಯೇಟ್ ಮಾಡ್ತದೆ ಅದನ್ನ 3 ಮಾರ್ಕ್ಸ್ ಕೇಳ್ತಾರೆ. ಆ ಡೆರಿವೇಶನ್ ಅನ್ನ ಮಾಡಬೇಕು. ಹಾಗಾದ್ರೆ ಇದನ್ನ ಬಿಟ್ಟರೆ ಯಾವ್ದು ಕೇಳಬಹುದು ಸರ್? ಇನ್ನೊಂದಿದೆ ನೋಡಿ, ಸ್ಟೇಟ್ Gauss's law in electrostatics and derive the expression for electric field at a point due to infinitely charged plane sheet. ಒಂದು ಇನ್ಫೈನೈಟ್ಲಿ ಚಾರ್ಜ್ಡ್ ಪ್ಲೇನ್ ಶೀಟ್ ಎಷ್ಟು ಪ್ರಮಾಣದ ಎಲೆಕ್ಟ್ರಿಕ್ ಫೀಲ್ಡ್ ಅನ್ನು ಕ್ರಿಯೇಟ್ ಮಾಡ್ತದೆ ಅದನ್ನ ನೀವು ಇಕ್ವೇಶನ್ ಅನ್ನ ಡಿರೈವ್ ಮಾಡಬೇಕಾಗ್ತದೆ 3 ಮಾರ್ಕ್ಸ್ಗೆ. ಅದನ್ನ ಬಿಟ್ರೆ ಸರ್, ದೆನ್ ಟಾರ್ಕ್ ಆನ್ ಎ ಡೈಪೋಲ್ ಪ್ಲೇಸ್ಡ್ ಇನ್ ಎ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್. ಒಂದು ಎಲೆಕ್ಟ್ರಿಕ್ ಡೈಪೋಲ್ ಅನ್ನ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್ ಅಲ್ಲಿ ಇಟ್ರೆ ಅದ್ರ ಮೇಲೆ ಎಷ್ಟು ಪ್ರಮಾಣದ ಟಾರ್ಕ್ ಆಕ್ಟ್ ಆಗ್ತದೆ, ದಟ್ ಇಸ್ ಟೋ ಇಸ್ ಈಕ್ವಲ್ ಟು PE sin θ. ಆ ಇಕ್ವೇಶನ್ ಏನಿದೆಯಲ್ಲ ಆ ಇಕ್ವೇಶನ್ ಅನ್ನ ನೀವು ಡಿರೈವ್ ಮಾಡಬೇಕಾಗ್ತದೆ. ಸೊ ಇವು ಕೇಳ್ತಕ್ಕಂಥ 3 ಮಾರ್ಕ್ಸ್ ಕ್ವಶನ್ಸ್ ಇವೇ ಕೇಳ್ತಾರೆ. ಇವು ಬಿಟ್ಟು ಮತ್ತೆ ಬೇರೆ ಯಾವ ಪ್ರಶ್ನೆಗಳು ಬರೋದಿಲ್ಲ ಥಿಯರಿ ಎಕ್ಸಾಮಿನೇಷನ್ ಅಲ್ಲಿ. ಇಟ್ ಮೇ ಬಿ midterm examination or it may be annual theory examination or unit test. ಬೇಕಾದ ಎಕ್ಸಾಮ್ ಅಲ್ಲಿ ಇದೇ ಕ್ವಶನ್ಸ್ ಗಳು ರಿಪೀಟ್ ಆಗ್ತಿರ್ತವೆ. ದೆನ್ ಕಮಿಂಗ್ ಟು 2 ಮಾರ್ಕ್ಸ್ ಕ್ವಶನ್ಸ್. ಹಾಗಾದ್ರೆ 2 ಮಾರ್ಕ್ಸ್ ಕ್ವಶನ್ಸ್ ಯಾವ ರೀತಿ ಕೇಳಬಹುದು ಸರ್? ಎಲೆಕ್ಟ್ರಿಕ್ ಚಾರ್ಜಸ್ ಅಂಡ್ ಫೀಲ್ಡ್ಸ್ ಮೇಲೆ ಅಗದಿ ಸಿಂಪಲ್ ಕ್ವಶನ್ಸ್. ಯಾವ ರೀತಿ? ರೈಟ್ ಕೂಲಂಬ್ಸ್ ಲಾ ಇನ್ ವೆಕ್ಟರ್ ಫಾರ್ಮ್ ಅಂಡ್ ಎಕ್ಸ್ಪ್ಲೈನ್ ದಿ ಟರ್ಮ್ಸ್. ಇದನ್ನ ಕೇಳಬಹುದು. ಅದನ್ನ ಬಿಟ್ರೆ ಸ್ಟೇಟ್ ಅಂಡ್ ಎಕ್ಸ್ಪ್ಲೈನ್ ಕೂಲಂಬ್ಸ್ ಲಾ ಇನ್ ಎಲೆಕ್ಟ್ರೋಸ್ಟಾಟಿಕ್ಸ್ ಫಾರ್ 2 ಮಾರ್ಕ್ಸ್. Then state and explain Gauss's law in electrostatics for 2 marks. Mention any 2 properties of electric charges. Mention the any 2
ಮತ್ತೆ 2 ಮಾರ್ಕ್ಸ್ಗೆ ಯಾವ ರೀತಿ ಕ್ವಶನ್ಸ್ ಬರ್ಬೋದು ಸರ್? ಮೆನ್ಷನ್ ದಿ ಪ್ರಾಪರ್ಟೀಸ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್, ಎನಿ 2 ಪ್ರಾಪರ್ಟೀಸ್. ಮೆನ್ಷನ್ ದಿ ಎನಿ 2 ಪ್ರಾಪರ್ಟೀಸ್ ಆಫ್ ಎಲೆಕ್ಟ್ರಿಕ್ ಚಾರ್ಜಸ್. Then sketch the electric field lines due to a isolated positive point charge, isolated negative point charge, 2 equivalent opposite charges and 2 equal charges. ಈ ರೀತಿ ಪ್ರಶ್ನೆಗಳನ್ನ 2 ಮಾರ್ಕ್ಸ್ಗೆ ಕೇಳೋ ಎಲ್ಲ ಚಾನ್ಸಸ್ ಇರ್ತದೆ. 2 ಮಾರ್ಕ್ಸ್ ಕ್ವಶನ್ಸ್ಗಳನ್ನ ಒಂದೊಂದು ಸತಿ ಹೇಗೆ ಮಾಡ್ತಾರೆ ಅಂದ್ರೆ, ಡಿಫೈನ್ ಎಲೆಕ್ಟ್ರಿಕ್ ಡೈಪೋಲ್, ಮೆನ್ಷನ್ ಇಟ್ಸ್ SI ಯೂನಿಟ್. ಡಿಫೈನ್ ಎಲೆಕ್ಟ್ರಿಕ್ ಡೈಪೋಲ್ ಮೂಮೆಂಟ್, ಮೆನ್ಷನ್ ಇಟ್ಸ್ SI ಯೂನಿಟ್. ಡಿಫೈನ್ ಎಲೆಕ್ಟ್ರಿಕ್ ಫ್ಲಕ್ಸ್ ಅಂಡ್ ಮೆನ್ಷನ್ ಇಟ್ಸ್ SI ಯೂನಿಟ್. ಈ ರೀತಿ ಪ್ರಶ್ನೆಗಳನ್ನ ಕೇಳೋ ಚಾನ್ಸಸ್ ಎಲ್ಲ ಇರ್ತದೆ ವಿದ್ಯಾರ್ಥಿಗಳು. 2 ಮಾರ್ಕ್ಸ್ ಕೂಲಂಬ್ಸ್ ಲಾ ಆದ್ರೂ ಕೇಳಬಹುದು, ವೆಕ್ಟರ್ ಫಾರ್ಮ್ ಆದ್ರೂ ಕೇಳಬಹುದು, ಬೇಕಾದ್ ಕೇಳಬಹುದು ವಿದ್ಯಾರ್ಥಿಗಳು. One more question I have to tell in this particular situation. That question is, mention any 2 methods to charging a body. ಒಂದು ಬಾಡಿಯನ್ನ ಚಾರ್ಜ್ ಮಾಡಲಿಕ್ಕೆ ಎಷ್ಟು ಮೆಥಡ್ಸ್ ಇವೆ? So we are having 3 methods. First one, charging by induction, charging by conduction and charging by friction. ಈ ಪ್ರಶ್ನೆನೂ ಕೂಡ ನಿಮ್ಮ ಥಿಯರಿ ಎಕ್ಸಾಮಿನೇಷನ್ ಅಲ್ಲಿ ಕೇಳಬಹುದು. Then coming to 1 marks questions, ತುಂಬಾ ಸಿಂಪಲ್ ಕ್ವಶನ್ಸ್ ಅನ್ನು ಅವರು ಕೇಳ್ತಿರ್ತಾರೆ ಆನ್ಯುವಲ್ ಎಕ್ಸಾಮಿನೇಷನ್ ಅಲ್ಲಿ ಅಥವಾ ಮಿಡ್ ಟರ್ಮ್ ಥಿಯರಿ ಎಕ್ಸಾಮಿನೇಷನ್ ಅಲ್ಲಿ. ಡಿಫೈನ್ 1 ಕೂಲಂಬ್ ಚಾರ್ಜ್, ಅಥವಾ ಇದೇ ಕ್ವಶನ್ ಅನ್ನು ಅವ್ರು ಏನ್ ಕೇಳ್ತಾರೆ ಅಂದ್ರೆ, ಡಿಫೈನ್ ಯೂನಿಟ್ ಆಫ್ ಚಾರ್ಜ್. ಮೋಸ್ಟ್ ಆಫ್ ದ ಸ್ಟೂಡೆಂಟ್ ವಿಲ್ ರೈಟ್ SI ಯೂನಿಟ್ ಆಫ್ ಚಾರ್ಜ್. ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸ್ ಕೂಲಮ್ ಅಂತ ಬರೆದ್ಬಿಡ್ತಾರೆ. ಕೂಲಮ್ ಇಸ್ ದ SI ಯೂನಿಟ್ ಆಫ್ ಚಾರ್ಜ್. ವಿ ಹ್ಯಾವ್ ಟು ಡಿಫೈನ್ 1 ಕೂಲಮ್. 1 ಕೂಲಮ್ ಎಷ್ಟಾಗ್ತದೆ ಅದನ್ನೇ ಡಿಫೈನ್ ಮಾಡಬೇಕು. ನೆಕ್ಸ್ಟ್, ಡಿಫೈನ್ ಎಲೆಕ್ಟ್ರಿಕ್ ಡೈಪೋಲ್, ಡಿಫೈನ್ ಎಲೆಕ್ಟ್ರಿಕ್ ಡೈಪೋಲ್ ಮೂಮೆಂಟ್, ಡಿಫೈನ್ ಎಲೆಕ್ಟ್ರಿಕ್ ಫ್ಲಕ್ಸ್. Then write the SI unit of electric flux and electric dipole moment. What is the SI unit of electric dipole moment? Coulomb meter. What is the SI unit of electric flux? Voltmeter. ಸಾಕಷ್ಟು SI units ಗಳಿವೆ, ಅವನ್ನಾದರೂ ನೀವು ಬರೀಬಹುದು. ಹಾಗಾದ್ರೆ ಮತ್ತೆ ಯಾವ ರೀತಿ ಕ್ವಶನ್ಸ್ ಗಳನ್ನ ಕೇಳಬಹುದು ಸರ್ 1 ಮಾರ್ಕ್ಸ್ ಗೆ ಈ ಚಾಪ್ಟರ್ ಮೇಲೆ? ಡಿಫೈನ್ ಲೀನಿಯರ್ ಚಾರ್ಜ್ ಡೆನ್ಸಿಟಿ, ಸರ್ಫೇಸ್ ಚಾರ್ಜ್ ಡೆನ್ಸಿಟಿ, ವಾಲ್ಯೂಮ್ ಚಾರ್ಜ್ ಡೆನ್ಸಿಟಿ and mention the SI unit, linear charge density, surface charge density and volumetric charge density. ಈ ವರ್ಷ ಥಿಯರಿ ಎಕ್ಸಾಮಿನೇಷನ್ ಅಲ್ಲಿ ಒಂದು ಕ್ವಶನ್ ಕೇಳಿದ್ದಾರೆ. ಅದು ಏನು ಕ್ವಶನ್ ಅಂದ್ರೆ, ಮೆನ್ಷನ್ ದಿ ಡಿವೈಸ್ ವಿಚ್ ಈಸ್ ಯೂಸ್ಡ್ ಟು ಡಿಟೆಕ್ಟ್ ದಿ ಚಾರ್ಜ್ ಆನ್ ಎ ಬಾಡಿ. ಸೊ ಆನ್ಸರ್ ಇಸ್ ವೆರಿ ಸಿಂಪಲ್, ಗೋಲ್ಡ್ ಲೀಫ್ ಎಲೆಕ್ಟ್ರೋಸ್ಕೋಪ್. ಮತ್ತೆ ಯಾವ ರೀತಿ ಕ್ವಶನ್ಸ್ ಕೇಳಬಹುದು ಸರ್? ಸ್ಕೆಚ್ ದಿ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್. ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಗಳನ್ನ ಡ್ರಾ ಮಾಡಿ ಅಂತ ಹೇಳ್ತಾರೆ. ಯಾವ್ಯಾವ ಸರ್? Q is greater than 0 ಅಂದ್ರೆ positively isolated point charge. Q is less than 0 ಅಂದ್ರೆ a negatively isolated point charge. Q1 and Q2 is greater than 0 ಅಂದ್ರೆ 2 equal positive charges or negative charges. Q1 and Q2 is less than 0 ಅಂದ್ರೆ 2 equal and opposite charges. ನಿಮ್ಗೆ ಐಡಿಯಾ ಬರ್ತದೆ ನೋಡಿ. ನಾನು ಏನ್ ಮಾಡ್ತೇನೆ ಅಂದ್ರೆ ಡ್ರಾ ಮಾಡಿ ತೋರಿಸ್ತೇನೆ. ಯಾವ ರೀತಿ ಅಂದ್ರೆ ವಿದ್ಯಾರ್ಥಿಗಳೇ, ಪಾಸಿಟಿವ್ ಪಾಯಿಂಟ್ ಚಾರ್ಜ್ ಯಾವ ರೀತಿ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಅನ್ನ ಕ್ರಿಯೇಟ್ ಮಾಡ್ತದೆ ಅಂದ್ರೆ ಈ ರೀತಿ ಕ್ರಿಯೇಟ್ ಮಾಡ್ತದೆ. ಪಾಸಿಟಿವ್ ಪಾಯಿಂಟ್ ಚಾರ್ಜ್ Q is greater than 0. Then what about negative point charge sir? Negative point charge, it will create the electric field lines somewhat like this. This is radially outward, this is radially inward. ಯಾಕಂದ್ರೆ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ ಸ್ಟಾರ್ಟ್ ವಿತ್ ಪಾಸಿಟಿವ್, ದೇ ವಿಲ್ ಟರ್ಮಿನೇಟ್ ಅಟ್ ನೆಗೆಟಿವ್. ಈ ರೀತಿ ಡಯಾಗ್ರಾಮ್ಸ್ ಗಳಿವೆ ನೋಡಿ, ಅವಿಷ್ಟು ಪ್ರಾಕ್ಟೀಸ್ ಮಾಡಿ ವಿದ್ಯಾರ್ಥಿಗಳೇ. ಇವೇ ಕ್ವಶನ್ಸ್ ಗಳು ಏನಾಗ್ತಿರ್ತವೆ ಅಂದ್ರೆ ನಿಮ್ಮ ಥಿಯರಿ ಎಕ್ಸಾಮಿನೇಷನ್ಸ್ ಅಲ್ಲಿ ರಿಪೀಟ್ ಆಗ್ತಿರ್ತವೆ. ದಯವಿಟ್ಟು ವಿದ್ಯಾರ್ಥಿಗಳು ಈ ಎಲ್ಲ ಕ್ವಶನ್ಸ್ ಗಳನ್ನ ಒಂದು ಬುಕ್ ಅಲ್ಲಿ ಬರ್ಕೊಳ್ಳಿ. ಇವೇ ಕ್ವಶನ್ಸ್ ಗಳನ್ನ ನೀವು ಪ್ರಾಕ್ಟೀಸ್ ಮಾಡಬೇಕು ಅಥವಾ ಸ್ಕ್ರೀನ್ ಶಾಟ್ ಆದ್ರೂ ತಗೊಳ್ಳಿ ವಿದ್ಯಾರ್ಥಿಗಳೇ. ಖಂಡಿತವಾಗಿ ಇದೇ ಕ್ವಶನ್ಸ್ ಗಳು ನಿಮ್ಮ ಎಕ್ಸಾಮಿನೇಷನ್ಸ್ ಅಲ್ಲಿ ರಿಪೀಟ್ ಆಗ್ತಿರ್ತವೆ. ಇಸ್ ಇಟ್ ಕ್ಲಿಯರ್ ಚಿಲ್ಡ್ರನ್? Okay, thank you so much. Channel. Today we are going to learn electrostatic potential and capacitance chapter. Yes children. So without wasting any time, we are going to start electrostatic potential and capacitance. Look at here. First we are going to discuss 5 marks important questions. ಎಲೆಕ್ಟ್ರೋಸ್ಟಾಟಿಕ್ ಪೊಟೆನ್ಷಿಯಲ್ ಮತ್ತು ಕೆಪಾಸಿಟನ್ಸ್ ಮೇಲೆ 5 ಮಾರ್ಕ್ಸ್ ಕ್ವಶನ್ಸ್ ಯಾವ ರೀತಿ ಕೇಳಬಹುದು ಅದನ್ನ ಫಸ್ಟ್ ನಾವು ಡಿಸ್ಕಸ್ ಮಾಡೋಣ. ಈ ಚಾಪ್ಟರ್ ಅಲ್ಲಿ ಇರತಕ್ಕಂತದ್ದು 5 ಮಾರ್ಕ್ಸ್ ಕ್ವಶನ್ ಒಂದೇ. ಅದು ಯಾವುದಂದ್ರೆ, ಡಿರೈವ್ ಎಲೆಕ್ಟ್ರಿಕಲ್ ಪೊಟೆನ್ಷಿಯಲ್ ಡ್ಯೂ ಟು ಎ ಪಾಯಿಂಟ್ ಚಾರ್ಜ್ ಅಂಡ್ ಅರೈವ್ ಅಟ್ ದಿ ಎಕ್ಸ್ಪ್ರೆಷನ್ ಫಾರ್ ದಿ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಅಟ್ ಎ ಪಾಯಿಂಟ್ ಡ್ಯೂ ಟು ಎ ಪಾಯಿಂಟ್ ಚಾರ್ಜ್. ಇದು ಒಂದೇ ವಿದ್ಯಾರ್ಥಿಗಳು ಈ 5 ಮಾರ್ಕ್ಸ್ ಕ್ವಶನ್ ಇರೋದು ಈ ಚಾಪ್ಟರ್ ಅಲ್ಲಿ.
V is equal to 1 upon 4 pi epsilon naught Q upon R. ಈ ಇಕ್ವೇಶನ್ ಅನ್ನು ನಾವು ಇಲ್ಲಿ ಏನು ಮಾಡಬೇಕಂದ್ರೆ ಡಿರೈವ್ ಮಾಡಬೇಕು. ಇದು ಒಂದೇ ಇಲ್ಲಿ 5 ಮಾರ್ಕ್ಸ್ ಕ್ವಶನ್ಸ್, ಮತ್ತೆ 5 ಮಾರ್ಕ್ಸ್ ಕ್ವಶನ್ಸ್ ಇಲ್ಲಿ ಯಾವುದು ಇಲ್ಲ. ದೆನ್ ಕಮಿಂಗ್ ಟು 1 ಮಾರ್ಕ್ಸ್ ಕ್ವಶನ್ಸ್. ಇಲ್ಲಿ 1 ಮಾರ್ಕ್ಸ್ ಕ್ವಶನ್ಸ್ ಅನ್ನು ಯಾವ ರೀತಿ ಕೇಳಬಹುದು ಸರ್? ವಾಟ್ ಈಸ್ ಇಕ್ವಿಪೊಟೆನ್ಷಿಯಲ್ ಸರ್ಫೇಸ್? It is the surface at which or at everywhere the potential is same. Then define dielectric constant in terms of capacity of a parallel plate capacitor. Dielectric constant ಅನ್ನು ಇಲ್ಲಿ ನಾವು ಡಿಫೈನ್ ಮಾಡಬೇಕಾಗ್ತದೆ. ನೆಕ್ಸ್ಟ್ 1 ಮಾರ್ಕ್ಸ್ ಕ್ವಶನ್ ಗೆ ಮತ್ತು ಪಾಸಿಬಿಲಿಟಿ ಏನೇನಿದೆ ಸರ್ ಇಲ್ಲಿ ಕ್ವಶನ್ ಕೇಳೋದು? ವಾಟ್ ಈಸ್ ದಿ SI ಯೂನಿಟ್ ಆಫ್ ಕೆಪಾಸಿಟರ್? ಅದನ್ನ ಆ ರೀತಿ ಪ್ರಶ್ನೆಗಳನ್ನು ಕೇಳಬಹುದು. ವಾಟ್ ಆರ್ ಪೋಲಾರ್ ಮಾಲಿಕ್ಯೂಲ್ಸ್? ವಾಟ್ ಆರ್ ನಾನ್ ಪೋಲಾರ್ ಮಾಲಿಕ್ಯೂಲ್ಸ್? ಗಿವ್ ಎಕ್ಸಾಂಪಲ್ ಫಾರ್ ಪೋಲಾರ್ ಮಾಲಿಕ್ಯೂಲ್ಸ್, ಗಿವ್ ಎಕ್ಸಾಂಪಲ್ ಫಾರ್ ನಾನ್ ಪೋಲಾರ್ ಮಾಲಿಕ್ಯೂಲ್ಸ್. ಈ ರೀತಿಯ ಪ್ರಶ್ನೆಗಳನ್ನ ಕೇಳಬಹುದು. ಮತ್ತೆ 1 ಮಾರ್ಕ್ಸ್ ಕ್ವಶನ್ಸ್ ಯಾವ ರೀತಿ ಕೇಳಬಹುದು ಸರ್? ಡಿಫೈನ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್, ಡಿಫೈನ್ ಎಲೆಕ್ಟ್ರಿಕಲ್ ಪೊಟೆನ್ಷಿಯಲ್ ಡಿಫರೆನ್ಸ್, ವಾಟ್ ಈಸ್ ದಿ SI ಯೂನಿಟ್ ಆಫ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್, ದಟ್ ಇಸ್ ವೋಲ್ಟ್. ಈ ರೀತಿ ಪ್ರಶ್ನೆಗಳನ್ನ ಅವರು ಎಕ್ಸಾಮ್ ಅಲ್ಲಿ ಕೇಳೋ ಚಾನ್ಸಸ್ ಇರ್ತದೆ. ಅದನ್ನ ಬಿಟ್ಟರೆ ಮತ್ತೆ 1 ಮಾರ್ಕ್ಸ್ ಯಾವ ರೀತಿ ಕ್ವಶನ್ಸ್ ಗಳು ಬರಬಹುದು ಅಂದ್ರೆ ವಿದ್ಯಾರ್ಥಿಗಳೇ, they are asked to sketch the equipotential surfaces produced by a point charge, an electric dipole and system of two charges and uniform electric field. ಯಾವ ರೀತಿ equipotential surfaces ಗಳನ್ನ ಅವು ಕ್ರಿಯೇಟ್ ಮಾಡ್ತವೆ, ಆ ರೀತಿ ಪ್ರಶ್ನೆಗಳನ್ನ ಇಲ್ಲಿ ಕೇಳಬಹುದು ವಿದ್ಯಾರ್ಥಿಗಳೇ. ಇವು 1 ಮಾರ್ಕ್ಸ್ ಕ್ವಶನ್ಸ್ ಗೆ. ಓಕೆ, ನೆಕ್ಸ್ಟ್ ಕಮಿಂಗ್ ಟು 2 ಮಾರ್ಕ್ಸ್ ಕ್ವಶನ್ಸ್. ಈ ಚಾಪ್ಟರ್ ಅಲ್ಲಿ 2 ಮಾರ್ಕ್ಸ್ ಕ್ವಶನ್ಸ್ ತುಂಬಾ ಜಾಸ್ತಿ ಇವೆ ನೋಡಿ. ವಾಟ್ ಆರ್ ಪೋಲಾರ್ ಮಾಲಿಕ್ಯೂಲ್ಸ್ ಅಂಡ್ ನಾನ್ ಪೋಲಾರ್ ಮಾಲಿಕ್ಯೂಲ್ಸ್? ಗಿವ್ ಎಕ್ಸಾಂಪಲ್. ದೆನ್ ಮೆನ್ಷನ್ ದಿ ಪ್ರಾಪರ್ಟೀಸ್ ಆಫ್ ಇಕ್ವಿಪೊಟೆನ್ಷಿಯಲ್ ಸರ್ಫೇಸಸ್. ಪ್ರಾಪರ್ಟೀಸ್ ಅನ್ನು ಬರೀಬೇಕು. ಹೇಗೆ? ಫಾರ್ ಎಕ್ಸಾಂಪಲ್, equipotential surface बोले तो it is the surface at which everywhere potential is same. No two equipotential surfaces are intersect each other. ಈ ರೀತಿ ಒಂದಿಷ್ಟು ಪ್ರಾಪರ್ಟೀಸ್ ಗಳನ್ನ ನೆನಪಿಟ್ಟುಕೊಳ್ಳಿ. Then mention the factors on which capacitance of a parallel plate capacitor depends. You might have known children, the capacitance of the parallel plate capacitor is given by epsilon naught A upon D. So capacitance of the parallel plate capacitor, it depends on area of the capacitor, it depends on the distance between the two plates and it depends on dielectric constant. ಈ ರೀತಿ ಪ್ರಶ್ನೆಗಳು ಕೇಳ್ತಿರ್ತಾರೆ, ಓದ್ಕೊಂಡು ಹೋಗಿ. ನೆಕ್ಸ್ಟ್, a parallel plate capacitor with air between the plates has capacitance C. What will be the capacitance if the distance between the plate is doubled and the space between the plates filled with a substance of dielectric constant which value is 5? ಹಾಗಾದ್ರೆ ಇದು ಅಪ್ಲೈಡ್ ಕ್ವಶನ್, ಒಂದು ಆನ್ಯುವಲ್ ಎಕ್ಸಾಮ್ ಅಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ ನೋಡಿ. ಡಿಸ್ಟೆನ್ಸ್ ಅನ್ನ ಏನಾದ್ರೂ ಡಬಲ್ ಮಾಡಿದ್ರೆ ನೋಡಿ, ಡಿಸ್ಟೆನ್ಸ್ ಅನ್ನ ಏನಾದ್ರೂ ಡಬಲ್ ಮಾಡಿದ್ರೆ ಕೆಪಾಸಿಟನ್ಸ್ ವ್ಯಾಲ್ಯೂ ಏನಾಗ್ತದೆ? ಹಾಫ್ ಆಗ್ತದೆ, ಯಾಕಂದ್ರೆ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಅದು. ದೆನ್ ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ ಅನ್ನ ನೀವು ಏನಾದ್ರೂ ಇಂಟ್ರೊಡ್ಯೂಸ್ ಮಾಡಿದ್ರೆ ಆ ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ ನ ವ್ಯಾಲ್ಯೂ ಎಷ್ಟು? 5. ಹಾಗಾದ್ರೆ ಕೆಪಾಸಿಟನ್ಸ್ ಏನಾಗ್ತದೆ ಅಂದ್ರೆ 5 ಟೈಮ್ಸ್ ಇನ್ಕ್ರೀಸ್ ಆಗ್ತದೆ. ಬಿಕಾಸ್ C is directly proportional to dielectric constant ಅಂತ ನಾನು ತಗೋಬಹುದು. ಹೌದಾ? ನೆಕ್ಸ್ಟ್ ಮತ್ತೆ 3 ಮಾರ್ಕ್ಸ್ ಕ್ವಶನ್ಸ್ ಯಾವ ರೀತಿ ಬರ್ತವೆ ಸರ್? ನಾನು ಇಲ್ಲಿ ಆಲ್ರೆಡಿ ಬರೆದ್ಬಿಟ್ಟಿದ್ದೆ ನೋಡಿ. ಇವೇ ಬರ್ತಾವ್ರಿ, ಇವಿಷ್ಟೇ ಓದ್ಕೊಂಡು ಹೋಗಿ ಅಷ್ಟೇ ಸಾಕು. ಡಿರೈವ್ ದಿ ಎಕ್ಸ್ಪ್ರೆಷನ್ ಫಾರ್ ಕೆಪಾಸಿಟನ್ಸ್ ಆಫ್ ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್. ಇಲ್ಲಿದೆಯಲ್ಲ, C is equal to epsilon naught A upon D. ಈ ಇಕ್ವೇಶನ್ ಅನ್ನ ಡಿರೈವ್ ಮಾಡಬೇಕು. ಅದನ್ನ ಬಿಟ್ರೆ derive the expression for potential energy between a system of two charged particles, that is 1 upon 4 pi epsilon naught q1 q2 upon r. ಈ ಇಕ್ವೇಶನ್ ಅನ್ನ ಡಿರೈವ್ ಮಾಡಿ ಅಂತ 3 ಮಾರ್ಕ್ಸ್ ಕೇಳೋ ಚಾನ್ಸಸ್ ಇರ್ತದೆ. ಇದನ್ನ ಬಿಟ್ರೆ ಎನರ್ಜಿ ಸ್ಟೋರ್ಡ್ ಇನ್ ಎ ಕೆಪಾಸಿಟರ್. This is most frequently asked question in annual examination and as well as your midterm examination. ಹಾಗಾದ್ರೆ ಎನರ್ಜಿ ಸ್ಟೋರ್ಡ್ ಇನ್ ಎ ಕೆಪಾಸಿಟರ್ ಎಷ್ಟಾಗ್ತದೆ ವಿದ್ಯಾರ್ಥಿಗಳೇ? ನಿಮ್ಗೆ ಗೊತ್ತಿದೆ, U is equal to 1 upon 2 CV ಅಂತಾದ್ರೂ ಬರೀಬಹುದು, ಅಥವಾ ಒಂದಿಷ್ಟು ಎಕ್ಸ್ಪ್ರೆಷನ್ಸ್ ಗಳಿವೆ ನೋಡಿ. ಆ ಎಕ್ಸ್ಪ್ರೆಷನ್ಸ್ ಗಳನ್ನ ಅಂದ್ರೆ ಆ ಡೆರಿವೇಶನ್ ಅನ್ನ ನೀವು ಏನ್ ಮಾಡ್ಬೇಕಂದ್ರೆ ಪ್ರಾಕ್ಟೀಸ್ ಮಾಡಬೇಕು. ಎನರ್ಜಿ ಸ್ಟೋರ್ಡ್ ಇನ್ ಎ ಕೆಪಾಸಿಟರ್. ದೆನ್ ಎಕ್ಸ್ಪ್ರೆಷನ್ ಫಾರ್ ಪೊಟೆನ್ಷಿಯಲ್ ಎನರ್ಜಿ ಆಫ್ ಎಲೆಕ್ಟ್ರಿಕ್ ಡೈಪೋಲ್ ಪ್ಲೇಸ್ಡ್ ಇನ್ ಎ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್. ಒಂದು ಎಲೆಕ್ಟ್ರಿಕ್ ಡೈಪೋಲ್ ಅನ್ನ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್ ಅಲ್ಲಿ ಇಟ್ಟಾಗ ಪೊಟೆನ್ಷಿಯಲ್ ಎನರ್ಜಿ ಎಷ್ಟು ಸ್ಟೋರ್ ಆಗ್ತದೆ, ಅದನ್ನ 3 ಮಾರ್ಕ್ಸ್ ಗೆ ಡೆರಿವೇಶನ್ ಅನ್ನ ಕೇಳಬಹುದು. ಅದನ್ನ ಬಿಟ್ರೆ ರಿಲೇಷನ್ ಬಿಟ್ವೀನ್ ಎಲೆಕ್ಟ್ರಿಕ್ ಫೀಲ್ಡ್ ಅಂಡ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್,
This is most frequently asked question in annual examination as well as in midterm examination. ಎಲೆಕ್ಟ್ರಿಕ್ ಫೀಲ್ಡ್ ಮತ್ತು ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಮಧ್ಯೆ ಯಾವ ರಿಲೇಷನ್ ಇದೆ ನಿಮ್ಗೆ ಆಲ್ರೆಡಿ ಗೊತ್ತಿದೆ. E is equal to minus dV upon dx. ಈ ಇಕ್ವೇಶನ್ ಅನ್ನು ಪ್ರೂವ್ ಮಾಡಬೇಕು. Then capacitors in series. Find equivalent capacitance of the capacitor when two capacitors are connected in series. ಕೆಪಾಸಿಟರ್ಸ್ ಗಳನ್ನು ಸೀರೀಸ್ ಅಲ್ಲಿ ಕನೆಕ್ಷನ್ ಮಾಡಿದಾಗ ಏನಾಗ್ತದೆ ವಿದ್ಯಾರ್ಥಿಗಳೇ, ಈಕ್ವಿವೆಲೆಂಟ್ ಕೆಪಾಸಿಟನ್ಸ್ ಏನಾಗ್ತದೆ ಅಂದ್ರೆ 1/CS is equal to 1/C1 plus 1/C2 ಆಗ್ತದೆ. ಅದೇ ರೀತಿ ಅದೇ ಕೆಪಾಸಿಟರ್ಸ್ ಗಳನ್ನ ಪ್ಯಾರಲಲ್ ಅಲ್ಲಿ ಕನೆಕ್ಷನ್ ಮಾಡಿದಾಗ ಏನಾಗ್ತದೆ, CP is equal to C1 plus C2 ಆಗ್ತದೆ. ಇವಿಷ್ಟು ಪ್ರಶ್ನೆಗಳು ನಾನೇನು ಬೋರ್ಡ್ ಮೇಲೆ ಬರೆದಿದ್ದೀನಲ್ಲ ವಿದ್ಯಾರ್ಥಿಗಳೇ, ಎಲ್ಲಾ ಪ್ರಶ್ನೆಗಳನ್ನ ನೀವು ನೋಟ್ಬುಕ್ ಅಲ್ಲಿ ಬರ್ಕೊಳ್ಳಿ ಅಥವಾ ಸ್ಕ್ರೀನ್ಶಾಟ್ ಆದ್ರೂ ತಗೊಳ್ಳಿ ವಿದ್ಯಾರ್ಥಿಗಳೇ. ಇವನ್ನೇ ಪ್ರಾಕ್ಟೀಸ್ ಮಾಡಿ. ಮೋಸ್ಟ್ ಆಫ್ ದ ಟೈಮ್ ಇವೇ ಕ್ವಶನ್ಸ್ ಏನಾಗ್ತಿರ್ತಾವ ಅಂದ್ರೆ ಮಿಡ್ ಟರ್ಮ್ ಎಕ್ಸಾಮಿನೇಷನ್ ಅಲ್ಲಿ ಮತ್ತು ಆನ್ಯುವಲ್ ಎಕ್ಸಾಮಿನೇಷನ್ ಅಲ್ಲಿ ರಿಪೀಟ್ ಆಗ್ತಿರ್ತವೆ. ಇಸ್ ಇಟ್ ಕ್ಲಿಯರ್ ಚಿಲ್ಡ್ರನ್? ಸೊ ಸ್ಟಾರ್ಟ್ ಪ್ರಾಕ್ಟೀಸಿಂಗ್. ನೋಟ್ಬುಕ್ ತಗೊಳ್ಳಿ, ಪೆನ್ ತಗೊಳ್ಳಿ, ಎಲ್ಲ ಕ್ವಶನ್ಸ್ ಅನ್ನ ಬರ್ಕೊಳ್ಳಿ, ಆನ್ಸರ್ಸ್ ಗಳನ್ನ ಮತ್ತು ಡೆರಿವೇಶನ್ಸ್ ಗಳನ್ನ ಪ್ರಾಕ್ಟೀಸ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಚಿಲ್ಡ್ರನ್. Hello children, how are you? Welcome back to Physics People channel. Children, today we are going to learn current electricity chapter. ಇವತ್ತಿನ ಕ್ಲಾಸ್ ಅಲ್ಲಿ ನಾವು ಕರೆಂಟ್ ಎಲೆಕ್ಟ್ರಿಸಿಟಿ ಚಾಪ್ಟರ್ ಮೇಲೆ ಬರ್ತಕ್ಕಂತಹ ಇಂಪಾರ್ಟೆಂಟ್ 5 ಮಾರ್ಕ್ಸ್ ಕ್ವಶನ್ಸ್, 3 ಮಾರ್ಕ್ಸ್ ಕ್ವಶನ್ಸ್, 2 ಮಾರ್ಕ್ಸ್ ಕ್ವಶನ್ಸ್ ಅಂಡ್ 1 ಮಾರ್ಕ್ಸ್ ಕ್ವಶನ್ಸ್ ವಿತ್ ಆನ್ಸರ್ ಅವುಗಳನ್ನು ನಾವು ಡಿಸ್ಕಸ್ ಮಾಡಲಿಕ್ಕೆ ಹೋಗ್ತಾ ಇದ್ದೇವೆ. ದಯವಿಟ್ಟು ವಿದ್ಯಾರ್ಥಿಗಳು ಪೆನ್ ಅನ್ನು ತಗೊಳ್ಳಿ, ನೋಟ್ಬುಕ್ ಅನ್ನು ತಗೊಳ್ಳಿ, ಬರ್ಕೊಳ್ಳಿಕ್ಕೆ ಸ್ಟಾರ್ಟ್ ಮಾಡಿ. ಹಾಗಾದ್ರೆ ವಿದ್ಯಾರ್ಥಿಗಳು ಅಬ್ಸರ್ವೇಷನ್ ಮಾಡಿ. ಸ್ಕ್ರೀನ್ ಮೇಲೆ ಕ್ವಶನ್ಸ್ ಗಳು ಬರ್ತಾ ಇವೆ ನೋಡಿ, ಜಸ್ಟ್ ಅಬ್ಸರ್ವ್ ಇಟ್. ಕರೆಂಟ್ ಎಲೆಕ್ಟ್ರಿಸಿಟಿ ಮೇಲೆ ಬರ್ತಕ್ಕಂಥ 5 ಮಾರ್ಕ್ಸ್ ಕ್ವಶನ್ಸು ಇಲ್ಲಿ ಬರೆದಿದ್ದು ನೋಡಿ ವಿದ್ಯಾರ್ಥಿಗಳೇ. ಒಂದೇದು, ಆಬ್ಟೈನ್ ಆನ್ ಎಕ್ಸ್ಪ್ರೆಷನ್ ಫಾರ್ ದಿ ಇಕ್ವಿವೆಲೆಂಟ್ EMF ಆ್ಯಂಡ್ ಇಕ್ವಿವೆಲೆಂಟ್ ರೆಸಿಸ್ಟೆನ್ಸ್ ಆಫ್ 2 cells ಕನೆಕ್ಟೆಡ್ ಇನ್ ಸೀರೀಸ್. ಇದನ್ನು ಬಿಟ್ಟರೆ ಸೆಲ್ಸ್ ಇನ್ ಕನೆಕ್ಟೆಡ್ ಇನ್ ಪ್ಯಾರಲಲ್. Then derive the expression for conductivity of a material, that is sigma is equal to Ne square tau upon m. Fourth one, derive the expression for the balancing condition of Wheatstone bridge, P by Q is equal to R upon S. ಇವು ನಾಲ್ಕರಲ್ಲಿ ಯಾವುದಾದ್ರೂ ಒಂದು ಎಕ್ಸಾಮಿನೇಷನ್ಗೆ ಬರ್ತದೆ. ನೆಕ್ಸ್ಟ್ ಕಮಿಂಗ್ ಟು 3 ಮಾರ್ಕ್ಸ್ ಕ್ವಶನ್ಸ್, derive the relation J is equal to sigma E with the terms which has usual meanings. E बोले तो इलेक्ट्रिक फील्ड, J बोले तो करंट डेंसिटी, सिग्मा बोले तो कंडक्टिविटी. Then arrive at an expression for drift velocity. Then resistors in series, resistors in parallel. 2 marks questions. Write the limitations of Ohm's law. Define the terms drift velocity and mobility of free electrons. Then write the expression for drift velocity in terms of current. Explain the terms. ಅಲ್ಲಿ ಬರೆದಿದ್ದೆ ನೋಡಿ, VD is equal to I upon NAE. ಇದು ಅದರ ಆನ್ಸರ್. I ಅಂದರೆ ಕರೆಂಟು, A ಅಂದರೆ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಆಫ್ ದ ವೈರ್. ದೆನ್ ಫೋರ್ತ್ ಕ್ವಶನ್, represent graphically the variation of resistivity about a temperature for copper and nichrome. ಕಾಪರ್ ವೈರಿನ ರೆಸಿಸ್ಟಿವಿಟಿ ವರ್ಸಸ್ ಟೆಂಪರೇಚರ್ ಗ್ರಾಫು, ನೈಕ್ರೋಮ್ ವೈರಿನ ರೆಸಿಸ್ಟಿವಿಟಿ ಮತ್ತು ಟೆಂಪರೇಚರ್ ಗ್ರಾಫು. ದೆನ್ ಸ್ಟೇಟ್ ಕಿರ್ಚಾಫ್ಸ್ ಲಾಸ್ ಆಫ್ ಎಲೆಕ್ಟ್ರಿಕಲ್ ನೆಟ್ವರ್ಕ್ಸ್. ಕಿರ್ಚಾಫ್ ಆರ್ ಕ್ರಿಚಾಫ್ಸ್ ಲಾಸ್ಗಳನ್ನು ಓದ್ಕೊಂಡು ಹೋಗಿ. ದೆನ್ ಡಿಫೈನ್ ಮೊಬಿಲಿಟಿ, ಮೆನ್ಷನ್ ಇಟ್ಸ್ SI ಯೂನಿಟ್. ಆನ್ಸರಲ್ಲಿ ಬರೆದಿದೆ ನೋಡಿ. ವಾಟ್ ಈಸ್ ಓಮಿಕ್ ಡಿವೈಸಸ್? ಗಿವ್ ಒನ್ ಎಕ್ಸಾಂಪಲ್. ಸ್ಟೇಟ್ ಆ್ಯಂಡ್ ಎಕ್ಸ್ಪ್ಲೇನ್ ಓಮ್ಸ್ ಲಾ. ಡಿಫೈನ್ ರಿಲ್ಯಾಕ್ಸೇಷನ್ ಟೈಮ್, ಹೌ ಇಟ್ ಡಿಪೆಂಡ್ಸ್ ಆನ್ ದ ಟೆಂಪರೇಚರ್. ಇಷ್ಟು ಪ್ರಶ್ನೆಗಳನ್ನು ಕೇಳೋ ಎಲ್ಲ ಸಾಧ್ಯತೆಗಳು ಇರ್ತವೆ. ದೆನ್ ಕಮಿಂಗ್ ಟು 1 ಮಾರ್ಕ್ಸ್ ಕ್ವಶನ್ಸ್, ಡ್ರಾ ದಿ ಕರ್ವ್, ಶೋ ದಿ ವೇರಿಯೇಷನ್ ಆಫ್ ರೆಸಿಸ್ಟಿವಿಟಿ ಆಸ್ ಅ ಫಂಕ್ಷನ್ ಆಫ್ ಟೆಂಪರೇಚರ್ ಫಾರ್ ಕಾಪರ್. ಅಲ್ಲಿ ಗ್ರಾಫನ್ನು ನಾನು ಪ್ಲಾಟ್ ಮಾಡಿದ್ದೆ ನೋಡಿ ವಿದ್ಯಾರ್ಥಿಗಳು. ಸೆಕೆಂಡ್ ಕ್ವಶನ್, graphically represent the variation of resistivity of a semiconductor with absolute temperature. ಆ ಗ್ರಾಫನ್ನು ಕೂಡ ನಾನು ಅಲ್ಲಿ ನಿಮಗೆ ಪ್ರೊವೈಡ್ ಮಾಡಿದ್ದೇನೆ, ದಯವಿಟ್ಟು ನೋಡ್ಕೊಳ್ಳಿ. ಹೌ ಡಸ್ ದ ರೆಸಿಸ್ಟೆನ್ಸ್ ಆಫ್ ಎ ಕಂಡಕ್ಟರ್ ವೇರಿ ವಿತ್ ಇಟ್ಸ್ ಲೆಂತ್? ಎಸ್, ಆರ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಎಲ್. ಡಿಫೈನ್ ಎಲೆಕ್ಟ್ರಿಕಲ್ ರೆಸಿಸ್ಟಿವಿಟಿ ಆಫ್ ಎ ಮಟೀರಿಯಲ್ ಆಫ್ ಎ ಕಂಡಕ್ಟರ್. ಅದರ ಆನ್ಸರು ಕೂಡ ಅಲ್ಲಿ ನಾನು ಬರೆದುಬಿಟ್ಟಿದ್ದೆ ನೋಡಿ. ಇಟ್ ಈಸ್ ದ ರೆಸಿಸ್ಟೆನ್ಸ್ ಆಫರ್ಡ್ ಬೈ ದಟ್ ಮಟೀರಿಯಲ್ ಆಫ್ ಯೂನಿಟ್ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಆ್ಯಂಡ್ ಯೂನಿಟ್ ಲೆಂತ್. Coming to next question, state Ohm's law, define drift velocity of free electrons, state Kirchhoff's junction rule, state Kirchhoff's voltage rule, define mobility of electron, what is the condition for the balanced state of Wheatstone network. A resistor is marked with colors red, orange, gold. Write the value. Answer ಬರ್ದಿದೆ ನೋಡಿ, 20 10 to the power 3 plus or minus 5% ohm.
ಕರೆಂಟ್ ಡೆನ್ಸಿಟಿ ಡಿಫೈನ್ ಮಾಡಂತ ಹೇಳ್ತಾರೆ. ಕರೆಂಟ್ ಡೆನ್ಸಿಟಿ ಎಸ್ ಐ ಯೂನಿಟ್ ಕೇಳ್ಬೋದು. ಡ್ರಿಫ್ಟ್ ವೆಲಾಸಿಟಿ ಎಸ್ ಐ ಯೂನಿಟು. ಮೊಬಿಲಿಟಿ ಎಸ್ ಐ ಯೂನಿಟು. ದೆನ್ ಮೆನ್ಷನ್ ದಿ ಅಪ್ಲಿಕೇಶನ್ ಆಫ್ ಮೀಟರ್ ಬ್ರಿಡ್ಜ್, ಪೊಟೆನ್ಷಿಯೋಮೀಟರ್ ಅಂದರೆ ಅಪ್ಲಿಕೇಶನ್ಸನ್ನು ಬರೀಬೇಕು. ಅಥವಾ ಮೀಟರ್ ಬ್ರಿಡ್ಜ್ ಅಂದ್ರೇನು, ಪೊಟೆನ್ಷಿಯೋಮೀಟರ್ ಅಂದ್ರೇನು, ಕ್ವಶನ್ಸನ್ನು ಕೇಳ್ಬೋದು. ಲಾಸ್ಟ್ ಕ್ವಶನ್ ಇದೆ ನೋಡಿ, 500 ± 50 ಓಮ್ ಕಲರ್ ಕೋಡ್ ಆಫ್ ದ 4th ರಿಂಗ್ ಫೈಂಡ್ ಔಟ್ ಮಾಡಬೇಕು. ಇದು 2022ನೇ ಸಾಲಿನ 1 ಮಾರ್ಕ್ಸ್ ಕ್ವಶನ್ಸ್ ವಿದ್ಯಾರ್ಥಿಗಳೇ. ಸೊ ದಯವಿಟ್ಟು ವಿದ್ಯಾರ್ಥಿಗಳೇ ಈ ಎಲ್ಲ ಪ್ರಶ್ನೆಗಳನ್ನು ನೀವು ಫಸ್ಟ್ ರೆಡಿಯಾಗಿ, ಇವೇ ಕ್ವಶನ್ಸ್ಗಳು ಏನಾಗ್ತಿರ್ತವೆ ಅಂದರೆ ರಿಪೀಟ್ ಆಗ್ತಿರ್ತವೆ. ಹಲೋ ಚಿಲ್ಡ್ರನ್, ಹೌ ಆರ್ ಯು? ಸೊ ಎಲ್ಲ ವಿದ್ಯಾರ್ಥಿಗಳು ಚೆನ್ನಾಗಿದ್ದೀರಿ ಅಂತ ಅನ್ಕೋತಾ ಇದ್ದೇನೆ. ಚಿಲ್ಡ್ರನ್, ಟುಡೇ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಮೂವಿಂಗ್ ಚಾರ್ಜಸ್ ಆ್ಯಂಡ್ ಮ್ಯಾಗ್ನೆಟಿಸಮ್ ಚಾಪ್ಟರ್. ಇವತ್ತಿನ ಕ್ಲಾಸಲ್ಲಿ ನಾವು 5 ಮಾರ್ಕ್ಸ್ ಕ್ವಶನ್ಸ್, 3 ಮಾರ್ಕ್ಸ್ ಕ್ವಶನ್ಸ್, 2 ಮಾರ್ಕ್ಸ್ ಕ್ವಶನ್ಸ್, 1 ಮಾರ್ಕ್ಸ್ ಕ್ವಶನ್ಸ್, ಮೋಸ್ಟ್ ಫ್ರೀಕ್ವೆಂಟ್ಲಿ ಆಸ್ಕ್ಡ್ ಕ್ವಶನ್ಸನ್ನು ಡಿಸ್ಕಸ್ ಮಾಡಲಿಕ್ಕೆ ಹೋಗ್ತಾ ಇದ್ದೇವೆ. ಹಾಗಾದರೆ ಬನ್ನಿ, ಫಸ್ಟ್ ಕ್ವಶನ್ ನೋಡಿ 5 ಮಾರ್ಕ್ಸ್ ಎಂದು. ಆಬ್ಟೈನ್ ದಿ ಎಕ್ಸ್ಪ್ರೆಷನ್ ಫಾರ್ ದಿ ಫೋರ್ಸ್ ಬಿಟ್ವೀನ್ 2 ಸ್ಟ್ರೇಟ್ ಲಾಂಗ್ ಪ್ಯಾರಲಲ್ ಕಂಡಕ್ಟರ್ಸ್ ಕ್ಯಾರಿಂಗ್ ಎ ಕರೆಂಟ್, ಹ್ಯಾಂಡ್ಸ್ ಡಿಫೈನ್ 1 ಆಂಪಿಯರ್. ಇಲ್ಲಿ ಒಂದು ಎಕ್ಸ್ಪ್ರೆಷನ್ ಇದೆ, F/L is equal to μ0 I1 I2 ಡಿವೈಡೆಡ್ ಬೈ 2πr ಆರ್ 2πd ಅಂತೊಂದು ಇಕ್ವೇಷನ್ ಇದೆ. ಆ ಇಕ್ವೇಷನ್ ಡಿರೈವ್ ಮಾಡಬೇಕು. ಅದ್ರ ಜೊತೆಗೆ 1 ಆಂಪಿಯರ್ ಕರೆಂಟನ್ನು ಡಿಫೈನ್ ಮಾಡಬೇಕು. ನೆಕ್ಸ್ಟ್ ಸೆಕೆಂಡ್ ಕ್ವಶನ್, ಡಿರೈವ್ ಆನ್ ಎಕ್ಸ್ಪ್ರೆಷನ್ ಫಾರ್ ದಿ ಇಂಟೆನ್ಸಿಟಿ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಟ್ ಎನಿ ಪಾಯಿಂಟ್ ಆನ್ ದ ಆಕ್ಸಸ್ ಆಫ್ ಎ ಸರ್ಕ್ಯುಲರ್ ಕರೆಂಟ್ ಲೂಪ್. ಇದು ಕೂಡ ಪ್ರಾಕ್ಟೀಸ್ ಮಾಡಿ. ಆ್ಯಂಡ್ ಥರ್ಡ್ ಕ್ವಶನ್ ಏನಿದೆ ಅಲ್ಲ, ಈ ವರ್ಷ ಕೇಳಿರ್ತಕ್ಕಂಥ ಕ್ವಶನ್ ಅದು 5 ಮಾರ್ಕ್ಸ್ಗೆ ಹೊಸ ಕ್ವಶನ್. ವಿತ್ ದಿ ಹೆಲ್ಪ್ ಆಫ್ ಡೈಗ್ರಾಮ್ ಡಿರೈವ್ ದಿ ಎಕ್ಸ್ಪ್ರೆಷನ್ ಫಾರ್ ದಿ ಟಾರ್ಕ್ ಆ್ಯಕ್ಟಿಂಗ್ ಆನ್ ಎ ರೆಕ್ಟ್ಯಾಂಗ್ಯುಲರ್ ಕರೆಂಟ್ ಕ್ಯಾರಿಂಗ್ ಲೂಪ್ ಪ್ಲೇಸ್ಡ್ ಇನ್ ಎ ಯೂನಿಫಾರ್ಮ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಂತೆ. ಈ ವರ್ಷ ಕೇಳಿರ್ತಕ್ಕಂಥ ಪ್ರಶ್ನೆ ಅದು. ನೆಕ್ಸ್ಟ್ 3 ಮಾರ್ಕ್ಸ್ ಕ್ವಶನ್ ನೋಡಿ, ವಾಟ್ ಈಸ್ ಸೈಕ್ಲೋಟ್ರಾನ್, ದೆನ್ ವಿ ಹ್ಯಾವ್ ಟು ಡ್ರಾ ದಿ ಡೈಗ್ರಾಮ್. ನೆಕ್ಸ್ಟ್ ಕ್ವಶನ್, ಗಿವ್ ದಿ ಪ್ರಿನ್ಸಿಪಲ್ ಆಫ್ ಸೈಕ್ಲೋಟ್ರಾನ್ ಆ್ಯಂಡ್ ಡ್ರಾ ದಿ ನೀಟ್ ಲೇಬಲ್ ಡೈಗ್ರಾಮ್. ದೆನ್ ಥರ್ಡ್ ಕ್ವಶನ್, ಎಕ್ಸ್ಪ್ಲೈನ್ ವಿತ್ ಸರ್ಕ್ಯೂಟ್ ಡೈಗ್ರಾಮ್ how a galvanometer can be converted into ammeter and how a galvanometer converted into voltmeter. ಇವೆರಡು ಪ್ರಶ್ನೆಗಳನ್ನು ನೀವು ಪ್ರಾಕ್ಟೀಸ್ ಮಾಡಬೇಕಾಗ್ತದೆ, ಯಾಕಂದರೆ ಮೋಸ್ಟ್ ಫ್ರೀಕ್ವೆಂಟ್ಲಿ ಆಸ್ಕ್ಡ್ ಕ್ವಶನ್ ಇವು. ನೆಕ್ಸ್ಟ್ 5th ಕ್ವಶನ್ ನೋಡಿ, ರೈಟ್ ದಿ ಎಕ್ಸ್ಪ್ರೆಷನ್ ಫಾರ್ ಫೋರ್ಸ್ ಪರ್ ಯೂನಿಟ್ ಲೆಂತ್ ಬಿಟ್ವೀನ್ 2 ಸ್ಟ್ರೇಟ್ ಪ್ಯಾರಲಲ್ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ಸ್ ಆಫ್ ಇನ್ಫೈನೈಟ್ ಲೆಂತ್ ಆ್ಯಂಡ್ ಹ್ಯಾನ್ಸ್ ಡಿಫೈನ್ SI ಯೂನಿಟ್ ಆಫ್ ಕರೆಂಟ್ ಆಂಪಿಯರ್ ಅಂತಿದೆ ನೋಡಿ. ಅಲ್ಲಿ ಆಲ್ರೆಡಿ ನಾ ಎಕ್ಸ್ಪ್ರೆಷನ್ ಬರೆದುಬಿಟ್ಟಿದೆ ನೋಡಿ, μ0 I1 I2 ಡಿವೈಡೆಡ್ ಬೈ 2πd ಅಂತಿದೆ. ಹಾಗಾದರೆ ಅಲ್ಲಿ ನೀವು IA ಅಥವಾ IB ಆರ್ I1 I2 1 ಆಂಪಿಯರ್ ಅಂತ ತೊಗೊಳ್ಳಿ, ಅಲ್ಲಿ ನಾ ಬರೆದಿದ್ದೆ ನೋಡಿ. ನೆಕ್ಸ್ಟ್ ಸ್ಟೇಟ್ ಆಂಪಿಯರ್ ಸರ್ಕ್ಯೂಟಲ್ ಲಾ, ಅದು ಒಂದು ಕ್ವಶನ್ನು. ಅರೈವ್ ದಿ ಎಕ್ಸ್ಪ್ರೆಷನ್ ಫಾರ್ ಮ್ಯಾಗ್ನೆಟಿಕ್ ಫೀಲ್ಡ್ ನಿಯರ್ ಎ ಸ್ಟ್ರೇಟ್ ಇನ್ಫೈನೈಟ್ ಕರೆಂಟ್ ಕ್ಯಾರಿಂಗ್ ವೈರ್. ಆಂಪಿಯರ್ ಸರ್ಕ್ಯೂಟ್ ಲಾವನ್ನು ಯೂಸ್ ಮಾಡಿಬಿಟ್ಟು ಇನ್ಫೈನೈಟ್ ಕರೆಂಟ್ ಕ್ಯಾರಿಂಗ್ ವೈರು ಎಷ್ಟು ಮ್ಯಾಗ್ನೆಟಿಕ್ ಫೀಲ್ಡನ್ನು ಕ್ರಿಯೇಟ್ ಮಾಡ್ತದೆ ಅದನ್ನು ಡಿರೈವ್ ಮಾಡಬೇಕು. 2 ಮಾರ್ಕ್ಸ್ ಕ್ವಶನ್ ನೋಡಿ, ಈಸಿ ಇದೆ. ವಾಟ್ ಈಸ್ ಸೈಕ್ಲೋಟ್ರಾನ್, ಡ್ರಾ ಇಟ್ಸ್ ನೀಟ್ ಲೇಬಲ್ ಡೈಗ್ರಾಮ್. ದೆನ್ ಇನ್ ಎ ರೀಜನ್ ಆ್ಯಂಡ್ ಎಲೆಕ್ಟ್ರಿಕ್ ಫೀಲ್ಡ್, ಒಂದು ಪ್ರಾಬ್ಲಮ್ ಕೇಳಿದ್ದಾರೆ ನೋಡಿ, ಎಲೆಕ್ಟ್ರಿಕ್ ಫೀಲ್ಡ್ ಕೆಟ್ಟಿದ್ದಾರೆ, ಮ್ಯಾಗ್ನೆಟಿಕ್ ಫೀಲ್ಡ್ ಕೊಟ್ಟಿದ್ದಾರೆ, ಎಕ್ಸ್ ಆಕ್ಸಸ್ ಅಂತ ಹೇಳಿದ್ದಾರೆ. ದೆನ್ ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ವೆಲಾಸಿಟಿ ಸೆಲೆಕ್ಟರ್ ಮೇಲೆ ಇರ್ತಕ್ಕಂಥ ಪ್ರಾಬ್ಲಮ್ಮು, ಅದನ್ನು ಕೂಡ ನಾನು ಅಲ್ಲಿ ಸಾಲ್ವ್ ಮಾಡಿದ್ದೇನೆ, ಪ್ರಾಕ್ಟೀಸ್ ಮಾಡಿ. ನೆಕ್ಸ್ಟ್ ಥರ್ಡ್ ಕ್ವಶನ್, ಮೆನ್ಷನ್ ಆ್ಯನ್ ಎಕ್ಸ್ಪ್ರೆಷನ್ ಫಾರ್ ಮ್ಯಾಗ್ನೆಟಿಕ್ ಫೀಲ್ಡ್ ಪ್ರೊಡ್ಯೂಸ್ಡ್ ಬೈ ದಿ ಯಾವುದು ಸೊಲೊನಾಯ್ಡ್ ಅಟ್ ದಿ ಸೆಂಟರ್ ಆನ್ ದ ಆಕ್ಸಸ್ ಆಫ್ ಅ ಕರೆಂಟ್ ಕ್ಯಾರಿಂಗ್ ಸೊಲೊನಾಯ್ಡ್ ಅಂತೆ. μ0 NI ಅದರ ಆನ್ಸರ್ ಪ್ರಾಕ್ಟೀಸ್ ಮಾಡಿ. ನೆಕ್ಸ್ಟ್ ರೈಟ್ ಆ್ಯನ್ ಎಕ್ಸ್ಪ್ರೆಷನ್ ಫಾರ್ ಸೈಕ್ಲೋಟ್ರಾನ್ ಫ್ರೀಕ್ವೆನ್ಸಿ ಆ್ಯಂಡ್ ಎಕ್ಸ್ಪ್ಲೈನ್ ದ ಟರ್ಮ್ಸ್ ಅಂತೆ. ಫ್ರೀಕ್ವೆನ್ಸಿ ಈಕ್ವೇಷನ್ ಮತ್ತು ಅಲ್ಲಿ ಟರ್ಮ್ಸನ್ನು ಎಕ್ಸ್ಪ್ಲೈನ್ ಮಾಡಿ. Q ಅಂದರೆ ಚಾರ್ಜ್ ಆನ್ ಎಲೆಕ್ಟ್ರಾನ್ ಅಲ್ಲ, ಚಾರ್ಜ್ ಆನ್ ಪ್ರೋಟಾನ್ ಆಗಿರ್ಬೋದು. ನೆಕ್ಸ್ಟ್ B ಈಸ್ ಮ್ಯಾಗ್ನೆಟಿಕ್ ಫೀಲ್ಡ್, M ಈಸ್ ಮಾಸ್. ದೆನ್ 5th ಒಂದು ಪ್ರಾಬ್ಲಮ್ ಇದೆ, ಗ್ಯಾಲ್ವನೋಮೀಟರನ್ನು ವೋಲ್ಟ್ ಮೀಟರ್ ಆಗಿ ಕನ್ವರ್ಟ್ ಮಾಡಿದ್ದೇವೆ, ಅದೊಂದು ಪ್ರಾಬ್ಲಮ್ ಇದೆ, ಸಿಂಪಲ್ ಪ್ರಾಬ್ಲಮ್ಮು, ಅದನ್ನು ಕೂಡ ಪ್ರಾಕ್ಟೀಸ್ ಮಾಡಿ. ಈ ರೀತಿ ಪ್ರಶ್ನೆಗಳು ಬರೋ ಚಾನ್ಸಸ್ ಇರ್ತವೆ ನಮ್ಮ ಆ್ಯನ್ಯುವಲ್ ಎಕ್ಸಾಮಿನೇಷನಲ್ಲಿ. ನೆಕ್ಸ್ಟ್ ಕಮಿಂಗ್ ಟು ನೆಕ್ಸ್ಟ್ ಕ್ವಶನ್, ವಾಟ್ ಈಸ್ ಟೊರಾಯ್ಡ್, ಮೆನ್ಷನ್ ಆ್ಯನ್ ಎಕ್ಸ್ಪ್ರೆಷನ್ ಫಾರ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಟ್ ಎ ಪಾಯಿಂಟ್ ಇನ್ಸೈಡ್ ಎ ಟೊರಾಯ್ಡ್ ಅಂತೆ. ಸಿಂಪಲ್ ಇದೆ, B ಈಸ್ ಈಕ್ವಲ್ ಟು μ0 NI ಅಂತರೂ ಬರೀರಿ, ಅಥವಾ B ಈಸ್ ಈಕ್ವಲ್ ಟು μ0 ಕ್ಯಾಪಿಟಲ್ NI ಡಿವೈಡೆಡ್ ಬೈ 2πr ಅಂತಾದರೂ ಬರೀರಿ. ಟೊರಾಯ್ಡ್ ಡೆಫಿನೇಷನಲ್ಲಿ ಕೊಟ್ಟಿದ್ದಾನೆ. ಇಲ್ಲಿ ನೋಡಿ, ಸ್ಮಾಲ್ n ಅಂದರೆ ಟರ್ನ್ ಡೆನ್ಸಿಟಿ, ಕ್ಯಾಪಿಟಲ್ N ಅಂದರೆ ಟೋಟಲ್ ನಂಬರ್ ಆಫ್ ಟರ್ನ್ಸ್, ಡೋಂಟ್ ಗೆಟ್ ಕನ್ಫ್ಯೂಸ್. ಸ್ಮಾಲ್ n ಅಂದರೆ ಕ್ಯಾಪಿಟಲ್ N ಡಿವೈಡೆಡ್ ಬೈ L ಆಗ್ತದೆ ಅದು. ನೆಕ್ಸ್ಟ್ 7th ಕ್ವಶನ್ ನೋಡಿ, ಅದು ಕೂಡ ಜೈರೋಮ್ಯಾಗ್ನೆಟಿಕ್ ರೇಷಿಯೋ ಆರ್ ಗೈರೋಮ್ಯಾಗ್ನೆಟಿಕ್ ರೇಷಿಯೋ ಮೇಲೆ ಕ್ವಶನ್ ಇದೆ, ಅದನ್ನು ಕೂಡ ನೀವು ಪ್ರಾಕ್ಟೀಸ್ ಮಾಡಬೇಕು ವಿದ್ಯಾರ್ಥಿಗಳು. ನೆಕ್ಸ್ಟ್ ರೈಟ್ ದಿ 2 ರೀಸನ್ಸ್ ಟು ಶೋ ದ್ಯಾಟ್ ದ ಗ್ಯಾಲನೋಮೀಟರ್ ಆ್ಯಸ್ ಸಚ್ ಕ್ಯಾನ್ ನಾಟ್ ಬಿ ಯೂಸ್ಡ್ ಆ್ಯಸ್ ಅಮೀಟರ್ ಅಂತೆ. 2 ರೀಸನ್ ಬರಿಬೇಕಂತೆ, ಯಾಕೆ ನಾವು ಗ್ಯಾಲನೋಮೀಟರನ್ನು ಅಮೀಟರ್ ಆಗಿ ಯೂಸ್ ಮಾಡೋದಿಲ್ಲ ಅಂತ 2 ರೀಸನ್ ಬರಿಬೇಕಂತೆ. ನೆಕ್ಸ್ಟ್ 1 ಮಾರ್ಕ್ಸ್ ಕ್ವಶನ್ಸ್ ನೋಡಿ, ಕ್ಲಿಯರಾಗಿ ನಾನು ಅಲ್ಲಿ ಕೊಟ್ಬಿಟ್ಟಿದ್ದೇನೆ. ಒಂದನೇದೇ ಸ್ಟೇಟ್ ಆಂಪಿಯರ್ ಸರ್ಕ್ಯೂಟಲ್ ಲಾ, ಅದರ ಇಕ್ವೇಷನಲ್ಲಿ ಬರೆದುಬಿಟ್ಟಿದ್ದೀನಿ ನೋಡಿ ನಾನು.
ವೆನ್ ಡಸ್ ದ ಫೋರ್ಸ್ ಆ್ಯಕ್ಟಿಂಗ್ ಆನ್ ಎ ಚಾರ್ಜ್ಡ್ ಪಾರ್ಟಿಕಲ್ ಮೂವಿಂಗ್ ಇನ್ ಎ ಯೂನಿಫಾರ್ಮ್ ಮ್ಯಾಗ್ನೆಟಿಕ್ ಫೀಲ್ಡ್ ಇಸ್ ಮ್ಯಾಕ್ಸಿಮಮ್ ಅಂತೆ. ವೆನ್ ಥೀಟಾ ಈಸ್ 90 ಡಿಗ್ರಿ ಅಂದರೆ ವೆಲಾಸಿಟಿ ವೆಕ್ಟರ್ ಮತ್ತು ಮ್ಯಾಗ್ನೆಟಿಕ್ ಫೀಲ್ಡು ಎರಡು ಪರ್ಪೆಂಡಿಕ್ಯುಲರ್ ಆಗಿ ಇರಬೇಕು. ಥರ್ಡ್ ಕ್ವಶನ್, ರೈಟ್ ದಿ ಎಕ್ಸ್ಪ್ರೆಷನ್ ಫಾರ್ ಫೋರ್ಸ್ ಆ್ಯಕ್ಟಿಂಗ್ ಆನ್ ಎ ಮೂವಿಂಗ್ ಚಾರ್ಜ್ ಇನ್ ಎ ಮ್ಯಾಗ್ನೆಟಿಕ್ ಫೀಲ್ಡ್ ಅಂತೆ. ಅಲ್ಲೆರಡು ಎಕ್ಸ್ಪ್ರೆಷನ್ ಇವೆ, ಎರಡರಲ್ಲಿ ಯಾವುದಾದ್ರೂ ಬರೀರಿ. ಕ್ಯೂ ವಿ ಕ್ರಾಸ್ ಬಿ ಆದರೂ ಬರೀರಿ, ಕ್ಯೂ ವಿ ಬಿ ಸೈನ್ ಥೀಟಾ ಆದರೂ ಬರೀರಿ. ನೆಕ್ಸ್ಟ್ ಫೋರ್ತ್ ಕ್ವಶನ್, ಫೋರ್ಸ್ ಆ್ಯಕ್ಟಿಂಗ್ ಆನ್ ಎ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ ಪ್ಲೇಸ್ಡ್ ಇನ್ ಎ ಯೂನಿಫಾರ್ಮ್ ಮ್ಯಾಗ್ನೆಟಿಕ್ ಫೀಲ್ಡ್ ಅದು ಎಫ್ ಇಸ್ ಈಕ್ವಲ್ ಟು ಬಿಲ್ ಸೈನ್ ಥೀಟಾ. ಎಸ್, ಅದನ್ನು ಪ್ರಾಕ್ಟೀಸ್ ಮಾಡಿ. ಡಿಫೈನ್ ಕರೆಂಟ್ ಸೆನ್ಸಿಟಿವಿಟಿ ಆಫ್ ಎ ಗ್ಯಾಲೋನೋಮೀಟರ್, ಡಿಫ್ಲೆಕ್ಷನ್ ಪರ್ ಯೂನಿಟ್ ಕರೆಂಟ್ ಅದು ಅದರ ಆನ್ಸರು ಕೂಡ ಕರೆಕ್ಟಾಗಿ ಇಲ್ಲಿ ಬರೆದಿದೆ ನೋಡಿ, ಡಿಫ್ಲೆಕ್ಷನ್ ಪರ್ ಯೂನಿಟ್ ಕರೆಂಟ್. ನೆಕ್ಸ್ಟ್ ಸಿಕ್ಸ್ತ್ ಒನ್, ಗಿವ್ ಆ್ಯನ್ ಅಪ್ಲಿಕೇಶನ್ ಆಫ್ ಸೈಕ್ಲೋಟ್ರಾನ್ ಅಪ್ಲಿಕೇಶನ್ಸನ್ನು ಬರೀರಿ. ಇಟ್ ಈಸ್ ಯೂಸ್ಡ್ ಟು accelerate the charge particles ಈ ರೀತಿ. ವಾಟ್ ಈಸ್ ಲಾರೆನ್ಸ್ ಫೋರ್ಸ್? ದ ಫೋರ್ಸ್ ಆನ್ ಎ ಮೂವಿಂಗ್ ಚಾರ್ಜ್ ಡ್ಯೂ ಟು ಎಲೆಕ್ಟ್ರಿಕ್ ಫೀಲ್ಡ್ ಆ್ಯಂಡ್ ಮ್ಯಾಗ್ನೆಟಿಕ್ ಫೀಲ್ಡ್. ಏಟ್ತ್ ಒನ್ ಕೂಡ ಅಪ್ಲೈಡ್ ಕ್ವಶನ್ ಇದೆ ನೋಡಿ. ವೆನ್ ಥೀಟಾ ಈಸ್ 90 ಡಿಗ್ರಿ, ಅಲ್ಲಿ 9 ಆಗಿದೆ, ಅದು 90 ಮಾಡ್ಕೊಳ್ಳಿ. ವಿ ಪರ್ಪೆಂಡಿಕ್ಯುಲರ್ ಟು ಬಿ ಇದ್ದಾಗ ಫೋರ್ಸ್ ಮ್ಯಾಕ್ಸಿಮಮ್ ಇರ್ತದೆ. ನೈನ್ತ್ ಕ್ವಶನ್, ಎ ಚಾರ್ಜ್ ಪಾರ್ಟಿಕಲ್ ಎಂಟರ್ಸ್ ಆನ್ ಎಲೆಕ್ಟ್ರಿಕ್ ಫೀಲ್ಡ್ ಇನ್ ದ ಡೈರೆಕ್ಷನ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್. ವಾಟ್ ಈಸ್ ದ ನೇಚರ್ ಆಫ್ ದ ಪಾತ್ ಟ್ರೇಸ್ಡ್ ಬೈ ಇಟ್ ಅಂತೆ. ಸ್ಟ್ರೇಟ್ ಲೈನ್, ವಿತೌಟ್ ಎನಿ ಹೆಸಿಟೇಷನ್ ಸ್ಟ್ರೇಟ್ ಲೈನ್ ಅದು ಫಾಲೋ ಮಾಡ್ತದೆ. ನೆಕ್ಸ್ಟ್ ಒನ್ ಮೋರ್ ಕ್ವಶನ್, ಅಲ್ಲಿ ಒಂದು ಪ್ರಾಬ್ಲಮ್ ಕೊಟ್ಟಿದ್ದಾರೆ, ಮ್ಯಾಗ್ನೆಟಿಕ್ ಮೊಮೆಂಟನ್ನು ಕಂಡುಹಿಡಿಬೇಕಂತ ಕಂಡುಹಿಡಿದಿದೆ ನೋಡಿ. ನೆಕ್ಸ್ಟ್ 11th ಕ್ವಶನ್ ಕೂಡ ಅಪ್ಲೈಡ್ ಕ್ವಶನ್ ಇದೆ. ವಾಟ್ ಈಸ್ ದ ಮ್ಯಾಗ್ನಿಟ್ಯೂಡ್ ಆಫ್ ಎ ಮ್ಯಾಗ್ನೆಟಿಕ್ ಫೋರ್ಸ್ ಆನ್ ಎ ಚಾರ್ಜ್ ಪಾರ್ಟಿಕಲ್ ಮೂವಿಂಗ್ ಆ್ಯಂಟಿ ಪ್ಯಾರಲಲ್ ಟು ಎ ಯೂನಿಫಾರ್ಮ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಂತೆ. ಇದು 2022ನೇ ಥಿಯರಿ ಎಕ್ಸಾಮಲ್ಲಿ ಮಾರ್ಚಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ ಅದು. ಆ್ಯಂಟಿ ಪ್ಯಾರಲಲ್ ಅಂದರೆ ಥೀಟಾ 180 ಡಿಗ್ರಿ ಆಗ್ತದೆ, ಸೈನ್ 180 ಈಸ್ 0, then force acting on a charged particle is 0. Okay, then last question, a charged particle enters a magnetic field in the direction of it. What is the nature of the path traced by it? ಇದು ಸಪ್ಲಿಮೆಂಟರಿ ಎಕ್ಸಾಮಲ್ಲಿ ಕೇಳಿರ್ತಕ್ಕಂಥ ಕ್ವಶನ್ ಇದು 2022 ಸ್ಟ್ರೇಟ್ ಪಾತ್ ಚಿಲ್ಡ್ರನ್. ಸೊ ಪ್ರಾಕ್ಟೀಸ್ ಮಾಡಿ. ಚಿಲ್ಡ್ರನ್, ಟುಡೇ ವಿ ಆರ್ ಗೋಯಿಂಗ್ ಟು ಲರ್ನ್ ಮ್ಯಾಗ್ನೆಟಿಸಮ್ ಆ್ಯಂಡ್ ಮ್ಯಾಟರ್ ಚಾಪ್ಟರ್. ಇವತ್ತಿನ ಕ್ಲಾಸಲ್ಲಿ ನಾವು ಮ್ಯಾಗ್ನೆಟಿಸಮ್ ಆ್ಯಂಡ್ ಮ್ಯಾಟರ್ ಚಾಪ್ಟರ್ ಮೇಲೆ ಯಾವ ರೀತಿ 5 ಮಾರ್ಕ್ಸ್ ಕ್ವಶನ್ಸ್, 3 ಮಾರ್ಕ್ಸ್ ಕ್ವಶನ್ಸ್, 2 ಮಾರ್ಕ್ಸ್ ಕ್ವಶನ್ಸ್, 1 ಮಾರ್ಕ್ಸ್ ಕ್ವಶನ್ಸ್ ಬರ್ತವೆ, ಅವುಗಳನ್ನು ಡಿಸ್ಕಸ್ ಮಾಡೋಣ. ಹಾಗಾದರೆ ಬನ್ನಿ. ಫಸ್ಟ್ 5 ಮಾರ್ಕ್ಸ್ ಕ್ವಶನ್. 1ನೇ ಕ್ವಶನ್, obtain an expression for period of a magnetic dipole kept in a magnetic field and hence obtain an expression for magnetic field. This is 5 marks question. Another question, show that a bar magnet behaves as an equivalent current carrying solenoid. ಇದೇ ಕ್ವಶನ್ ಅನ್ನು ಈ ರೀತಿ ಕೇಳ್ತಿರ್ತಾರೆ ನೋಡಿ. Derive the expression for the magnitude of magnetic field at a point on the axis of a current carrying solenoid, hence show that it is equivalent to a bar magnet. ಆ್ಯಕ್ಚುಲಿ ಈ ಕ್ವಶನನ್ನು ಈ ವರ್ಷ ಆ್ಯನ್ಯುವಲ್ ಎಕ್ಸಾಮಲ್ಲಿ ಕೇಳಿದ್ದಾರೆ. ಇವೆರಡೇ ವಿದ್ಯಾರ್ಥಿಗಳು ಈ ಚಾಪ್ಟ್ರಲ್ಲಿ ಇರೋದು 5 ಮಾರ್ಕ್ಸ್ ಕ್ವಶನ್ಸು. ಇವು ಬಿಟ್ಟರೆ ಮತ್ತೇನೂ ಬರೋದಿಲ್ಲ. 3 ಮಾರ್ಕ್ಸ್ ಕ್ವಶನ್ ಜಾಸ್ತಿ ಇವೆ. ಮೆನ್ಷನ್ ದಿ ಪ್ರಾಪರ್ಟೀಸ್ ಆಫ್ ಡಯಾಮ್ಯಾಗ್ನೆಟಿಕ್ ಮಟೀರಿಯಲ್ಸ್, ಪ್ಯಾರಾಮ್ಯಾಗ್ನೆಟಿಕ್ ಮಟೀರಿಯಲ್ಸ್, ಫೆರೋಮ್ಯಾಗ್ನೆಟಿಕ್ ಮಟೀರಿಯಲ್ಸ್. ಅಟ್ಲೀಸ್ಟ್ ಒಂದು 5-6 ಪ್ರಾಪರ್ಟೀಸ್ಗಳನ್ನು ನೀವು ಬ್ಯಾಟ್ ಮಾಡಿಬಿಡಿ. 4th ಕ್ವಶನ್, ವಾಟ್ ಈಸ್ ಹಿಸ್ಟರಿಸಿಸ್? ಮೆನ್ಷನ್ ದಿ ಸಿಗ್ನಿಫಿಕೆನ್ಸ್ ಆಫ್ ಹಿಸ್ಟರಿಸಿಸ್ ಕರ್ವ್. ನೆಕ್ಸ್ಟ್, ಸ್ಟೇಟ್ ಆ್ಯಂಡ್ ಎಕ್ಸ್ಪ್ಲೈನ್ ಗಾಸಸ್ ಲಾ ಇನ್ ಮ್ಯಾಗ್ನೆಟಿಸಮ್. Then 6th one, define magnetic declination, magnetic dip and mention the SI unit of magnetism. ಈ 6th ಕ್ವಶನ್ ಮತ್ತು 5th ಕ್ವಶನ್ ಏನಿದೆ ಅಲ್ಲ, ಇದು ಮೋಸ್ಟ್ ಫ್ರೀಕ್ವೆಂಟ್ಲಿ ಆಸ್ಕ್ಡ್ ಕ್ವಶನ್. ದಯವಿಟ್ಟು ಪ್ರಾಕ್ಟೀಸ್ ಮಾಡಿ. ನೆಕ್ಸ್ಟ್ ಅದು ಒನ್ ಫೆರೋ ಮತ್ತು ಪ್ಯಾರಾಡಯಾ ಇದೆಯಲ್ಲ, ಅವುಗಳನ್ನು ಕೂಡ ಪ್ರಾಕ್ಟೀಸ್ ಮಾಡಿ. ನೆಕ್ಸ್ಟ್, ಡಿರೈವ್ ಆನ್ ಎಕ್ಸ್ಪ್ರೆಷನ್ ಫಾರ್ ಪೊಟೆನ್ಷಿಯಲ್ ಎನರ್ಜಿ ಆಫ್ ಮ್ಯಾಗ್ನೆಟಿಕ್ ಡೈಪೋಲ್ ಪ್ಲೇಸ್ಡ್ ಇನ್ ಆ್ಯನ್ ಯೂನಿಫಾರ್ಮ್ ಮ್ಯಾಗ್ನೆಟಿಕ್ ಫೀಲ್ಡ್. ಅದು ಆ್ಯಕ್ಚುಲಿ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್ ಅಂತ ಬರೆದಿದೆ, ಅದನ್ನು ಯೂನಿಫಾರ್ಮ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಂತ ಮಾಡ್ಕೊಳ್ಳಿ. ನೆಕ್ಸ್ಟ್ 8th ಒನ್, ಡಿಸ್ಟಿಂಗ್ವಿಶ್ ಬಿಟ್ವೀನ್ ಡಯಾ, ಪ್ಯಾರಾ ಆ್ಯಂಡ್ ಫೆರೋಮ್ಯಾಗ್ನೆಟಿಕ್ ಮಟೀರಿಯಲ್ಸ್. ಈ ಡಿಫ್ರೆನ್ಸಸ್ಸನ್ನು ಕೇಳ್ತಾರೆ, ದಯವಿಟ್ಟು 4-5 ಡಿಫ್ರೆನ್ಸಸ್ಗಳನ್ನು ನೀವು ನೆನಪಿಟ್ಟುಕೊಂಡು ಹೋಗಿ. ದೆನ್ 2 ಮಾರ್ಕ್ಸ್ ಕ್ವಶನ್ಸ್ ಏನಿದೆ ನೋಡಿ, ಡಯಾ ಮತ್ತು ಪ್ಯಾರಾ ಫೆರೋ ಏನಿದೆ ಅಲ್ಲ 3 ಮಟೀರಿಯಲ್ಸ್, ಅವುಗಳ ಪ್ರಾಪರ್ಟೀಸನ್ನು ಓದ್ಕೊಂಡು ಹೋಗ್ಬಿಡಿ. ಅವು ಸಾಕಷ್ಟು ಸತಿ ಕೇಳಿದ್ದಾರೆ ಎಕ್ಸಾಮಲ್ಲಿ. 2 ಮಾರ್ಕ್ಸ್ ಕ್ವಶನ್ಸ್ ನೋಡಿ ಯಾವ ರೀತಿ ಬರ್ತಾ ಇವೆ. Define retentivity and corrosivity. State and explain Gauss's law in magnetism. Define magnetic dip and declination. Magnetic dip ಗೆ inclination ಅಂತಲೂ ಕರೀತಾರೆ. State and explain Curie's law in magnetism. What is hysteresis? Define term retentivity and corrosivity. Then write an expression magnetic potential energy of a magnetic dipole kept in a uniform magnetic field and explain the terms. ಅಲ್ಲಿ ಬರೆದಿದ್ದೆ ನೋಡಿ, -m into b. ಮ್ಯಾಗ್ನೆಟಿಕ್ ಪೊಟೆನ್ಷಿಯಲ್ ಎನರ್ಜಿ ಇಕ್ವೇಷನ್ ಅದು. ದೆನ್ 7th ಕ್ವಶನ್,
Draw the variation of magnetic field with magnetic intensity when a ferromagnetic material is subjected to a cycle of magnetization. ಗ್ರಾಫ್ ಇದೆ ನೋಡಿ ಪುಟಾಣಿಗಳೇ, ಆ ಗ್ರಾಫನ್ನು ಪ್ಲಾಟ್ ಮಾಡಿ, ಹಿಸ್ಟರಿಸಿಸ್ ಗ್ರಾಫ್. ರೈಟ್ ಟು ಪ್ರಾಪರ್ಟೀಸ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಆಫ್ ಫೋರ್ಸ್, ಪ್ರಾಪರ್ಟೀಸ್ಗಳನ್ನು ಬ್ಯಾಟ್ ಮಾಡಿ. 9th one, which are the two properties required for a material to be used as a core of electromagnets ಅಂತೆ ಬರೆದುಬಿಟ್ಟಿದ್ದು ನೋಡಿದ್ರೆ ಆನ್ಸರ್. ಇಟ್ ಶುಡ್ ಬಿ ಹೈ ಪರ್ಮಿಯಬಿಲಿಟಿ ಆ್ಯಂಡ್ ಲೋ ರಿಟೆಂಟಿವಿಟಿ. ಈ ಎರಡು ಪ್ರಾಪರ್ಟೀಸ್ಗಳು ಅದರ ಹತ್ರ ಇರಬೇಕು ವಿದ್ಯಾರ್ಥಿಗಳೇ. ದೆನ್ ಕಮಿಂಗ್ ಟು ರಿಮೈನಿಂಗ್ ಕ್ವಶನ್ಸ್, ಇಲ್ಲಿ ಏನಾಗ್ತದೆ ಅಂದರೆ ಬಾರ್ ಮ್ಯಾಗ್ನೆಟು ಯಾವ ರೀತಿ ಮ್ಯಾಗ್ನೆಟಿಕ್ ಫೀಲ್ಡನ್ನು ಪ್ರೊಡ್ಯೂಸ್ ಮಾಡ್ತದೆ ಅದನ್ನು ಕೂಡ ಡಯಾಗ್ರಾಮನ್ನು ಡ್ರಾ ಮಾಡಬಹುದು, ಅದನ್ನು ಪ್ರಾಕ್ಟೀಸ್ ಮಾಡಿ. 1 marks question. Define the magnetic declination at a place on the earth ante. Magnetic declination, magnetic dip, magnetic inclination definition ಓದ್ಕೊಳ್ಳಿ. Which important property differentiates magnetic field lines and electric field lines? Electric field lines are discontinuous closed loops ಅಂತ ಹೇಳ್ಬೋದು. Magnetic field lines are continuously closed loops. ಇದೇ ಒಂದೇ ಡಿಫ್ರೆನ್ಸ್ ಅದರ ಎರಡರ ಮಧ್ಯೆ ಇರತಕ್ಕಂಥದ್ದು. 3rd one, write the relation between a relative permeability and magnetic susceptibility of a magnetic material. ಆನ್ಸರ್ ಬರೆದುಬಿಟ್ಟಿದ್ದು ನೋಡಿ, mu is equal to 1 plus psi. State Curie's law, define magnetization of a sample. ಅಲ್ಲಿ ಆನ್ಸರ್ ಬರೆದುಬಿಟ್ಟಿದೆ ನೋಡಿ. State Curie's law in magnetism once again, where on the earth surface is the magnetic dip is 0 at the magnetic equator ಅಂತಿದೆ. 8th one, what is retentivity? Then what is magnetic susceptibility? What is retentivity? Give any one use of electromagnets. ವಿದ್ಯಾರ್ಥಿಗಳೇ, ಈ ಎಲ್ಲ ಕ್ವಶನ್ಸ್ಗಳು ಏನಂದರೆ ಕಳೆದ ಒಂದು 7-8 ವರ್ಷದಲ್ಲಿ ಎಷ್ಟು ಸಪ್ಲಿಮೆಂಟರಿ ಎಕ್ಸಾಮ್ಸ್ಗಳು ಆ್ಯನ್ಯುವಲ್ ಎಕ್ಸಾಮ್ಸ್ಗಳು ಇದ್ದಾವಲ್ಲ ಅಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆಗಳು ಇವೆಲ್ಲ. ಟುಡೇ ವಿ ಆರ್ ಗೋಯಿಂಗ್ ಟು ಲರ್ನ್ ಇಂಪಾರ್ಟೆಂಟ್ ಕ್ವಶನ್ಸ್ ಬೇಸ್ಡ್ ಆನ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ಚಾಪ್ಟರ್. Look at here. First we are going to discuss 5 marks questions. ಈ ಚಾಪ್ಟ್ರಲ್ಲಿ ಇರೋದು ಕೇವಲ 2 5 marks ಕ್ವಶನ್ಸು. ಅಲ್ಲಿ 2 ಬರೆದು ಬಿಟ್ಟಿದ್ದು ನೋಡಿ. ಒಂದೇದು, ವಿತ್ ದ ಹೆಲ್ಪ್ ಆಫ್ ಲೇಬಲ್ ಡೈಗ್ರಾಮ್ ಡಿರೈವ್ ದಿ ಎಕ್ಸ್ಪ್ರೆಷನ್ ಫಾರ್ ಇನ್ಸ್ಟಂಟೇನಿಯಸ್ EMF ಇಂಡ್ಯೂಸ್ಡ್ ಇನ್ ಎ AC ಜನರೇಟರ್, ಅದು ಒಂದು. ನೆಕ್ಸ್ಟು ಆ ನೆಕ್ಸ್ಟ್ ಕ್ವಶನು ಸೇಮೇ ಇದೆ, ಡಿರೈವ್ ಆನ್ ಎಕ್ಸ್ಪ್ರೆಷನ್ ಫಾರ್ ಇನ್ಸ್ಟಂಟೇನಿಯಸ್ ಇಂಡ್ಯೂಸ್ಡ್ EMF ಇನ್ ಆನ್ AC ಜನರೇಟರ್. ಇದೇ ಒಂದು ಪ್ರಶ್ನೆ ವಿದ್ಯಾರ್ಥಿಗಳೇ. ಏನು ಫಸ್ಟ್ ಮತ್ತು ಸೆಕೆಂಡ್ ಕ್ವಶನ್ ಇದ್ದಾವಲ್ಲ ಎರಡಕ್ಕೂ ಆನ್ಸರ್ ಒಂದೇ, E is equal to E0 sin omega t. ಈ ಇಕ್ವೇಷನನ್ನು ಡಿರೈವ್ ಮಾಡಬೇಕು. ಅದೇ ಕ್ವಶನ್ಸ್ಗಳನ್ನು ಚೇಂಜ್ ಮಾಡ್ತಾರೆ ಅಷ್ಟೇ ಅವರು. ಇದನ್ನು ಬಿಟ್ಟರೆ 5 marksಗೆ ವಾಟ್ ಈಸ್ AC ಜನರೇಟರ್ ಆ್ಯಂಡ್ ಇಟ್ಸ್ ಪ್ರಿನ್ಸಿಪಲ್, ರೈಟ್ ಇಟ್ಸ್ ಪ್ರಿನ್ಸಿಪಲ್ ಆ್ಯಂಡ್ ವಿತ್ ಸೂಟೇಬಲ್ ಲೇಬಲ್ ಡೈಗ್ರಾಮ್ ಎಕ್ಸ್ಪ್ಲೈನ್ ಇಟ್ಸ್ ಕನ್ಸ್ಟ್ರಕ್ಷನ್ ಆ್ಯಂಡ್ ವರ್ಕಿಂಗ್ ಅಂತ ಕೇಳ್ಬೋದು 5 marksಗೆ. ಅದನ್ನು ನೋಡ್ಕೊಳ್ಳಿ. ಸೊ 3 marksಗೆ ಇಲ್ಲಿ ಅಗದಿ ಈಸಿ ಕ್ವಶನ್ಸ್ ಇವೆ. ಫ್ಯಾರಡೆ ಹೆನ್ರಿ ಕಾಯಿಲ್ ಮ್ಯಾಗ್ನೆಟ್ ಎಕ್ಸ್ಪರಿಮೆಂಟನ್ನು ಭಾಳ ಸತಿ ಕೇಳಿದ್ದಾರೆ, ಕಾಯಿಲ್ ಮ್ಯಾಗ್ನೆಟ್ ಎಕ್ಸ್ಪರಿಮೆಂಟ್. ಅದನ್ನು ಬಿಟ್ಟರೆ ಸೆಕೆಂಡ್ ಕ್ವಶನ್ ಇದೆ ನೋಡಿ, ಮೋಷನಲ್ EMF ಇಕ್ವೇಷನನ್ನು ಕಂಡುಹಿಡಿ ಅಂತಾರೆ. E is equal to BLV. ಇವೆರಡು ಏನಿದ್ದಾವಲ್ಲ ಕ್ವಶನ್ಸು ಮೋಸ್ಟ್ ಫ್ರೀಕ್ವೆಂಟ್ಲಿ ಆಸ್ಕ್ಡ್ ಕ್ವಶನ್ಸ್, ದಯವಿಟ್ಟು ಪ್ರಾಕ್ಟೀಸ್ ಮಾಡಿ. ಸೊ ಕಮಿಂಗ್ ಟು ನೆಕ್ಸ್ಟ್, ಮೆನ್ಷನ್ ದಿ ಅಪ್ಲಿಕೇಶನ್ಸ್ ಆಫ್ ಎಡಿ ಕರೆಂಟ್. ಇದಂತರೂ ಪ್ರತಿಯೊಂದು ಕ್ವಶನ್ ಪೇಪರಲ್ಲಿ ಇರ್ತಕ್ಕಂಥ ಕ್ವಶನ್. ಎಡಿ ಕರೆಂಟಿನ 4 ಅಪ್ಲಿಕೇಶನ್ಸ್ಗಳನ್ನು ಬ್ಯಾಟ್ ಮಾಡಿಬಿಡಿ. ಇಂಡಕ್ಷನ್ ಫರ್ನನ್ಸ್ ಆಗಿರ್ಬೋದು, ಎಲೆಕ್ಟ್ರೋಮ್ಯಾಗ್ನೆಟಿಕ್ ಡ್ಯಾಂಪಿಂಗ್ ಆಗಿರ್ಬೋದು, ಒಂದಿಷ್ಟು 4 ಅಪ್ಲಿಕೇಶನ್ಸ್ ಇವೆ, ಬ್ಯಾಟ್ ಮಾಡಿ. 4th ಎಕ್ಸ್ಪರಿಮೆಂಟ್ ಕಾಯಿಲ್ ಎಕ್ಸ್ಪರಿಮೆಂಟ್ ಇದೆ, ಅದೊಂದು ಪ್ರಾಕ್ಟೀಸ್ ಮಾಡಿ. ನೆಕ್ಸ್ಟ್ 2 marks ಕ್ವಶನ್ ಬಂದುಬಿಟ್ಟು ಇಲ್ಲಿ 2 marksಗೆ ಕ್ವಶನ್ ನ್ಯೂಮರಿಕಲ್ಸನ್ನು ಕೇಳ್ತಾರೆ. ಆ ಎಲ್ಲ ನ್ಯೂಮರಿಕಲ್ಸ್ಗಳ ವಿತ್ ಕ್ವಶನ್ನು ಮತ್ತು ಸಾಲ್ವ್ ಮಾಡಿಬಿಟ್ಟಿದ್ದೀನಿ ನೋಡಿ. ನಾನು ಕ್ವಶನ್ ಬರೆದ್ಬಿಟ್ಟು ಸೊಲ್ಯೂಷನ್ ಕೊಟ್ಟುಬಿಟ್ಟಿದ್ದೆ ನಾನು, ಪ್ರಾಕ್ಟೀಸ್ ಮಾಡಿ. ದೆನ್ ಸೆಕೆಂಡ್ ಕ್ವಶನ್ ಇದೆ ನೋಡಿ, ಮೆನ್ಷನ್ ಎನಿ 2 factors ಆನ್ ವಿಚ್ ಸೆಲ್ಫ್ ಇಂಡಕ್ಟೆನ್ಸ್ ಆಫ್ ಎ ಕಾಯಿಲ್ ಡಿಪೆಂಡ್ಸ್. ದೆನ್ ಥರ್ಡ್ ಒನ್, ಒನ್ಸ್ ಅಗೇನ್ ವಿ ಆರ್ ಹ್ಯಾವಿಂಗ್ ಒನ್ ನ್ಯೂಮರಿಕಲ್, ಅದನ್ನು ಸಾಲ್ವ್ ಮಾಡಿಬಿಟ್ಟಿದ್ದೀನಿ ನಾನು. 4th ಕ್ವಶನ್, ಸ್ಟೇಟ್ ಆ್ಯಂಡ್ ಎಕ್ಸ್ಪ್ಲೈನ್ ಫ್ಯಾರಡೇಸ್ ಲಾ ಆಫ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್. ದೆನ್ ವಾಟ್ ಈಸ್ ಮೆಂಟ್ ಬೈ ಸೆಲ್ಫ್ ಆ್ಯಂಡ್ ಮ್ಯೂಚುವಲ್ ಇಂಡಕ್ಟನ್ಸ್ ಆ್ಯಂಡ್ ವಾಟ್ ಆರ್ ಎಡಿ ಕರೆಂಟ್ಸ್, ಗಿವ್ ಒನ್ ಯೂಸ್. ಈ ರೀತಿ ಪ್ರಶ್ನೆಗಳು. ಇನ್ನೊಂದು ನಾನು ಮರೆತೆ ವಿದ್ಯಾರ್ಥಿಗಳೇ, ಏನಂದರೆ ಡಿರೈವ್ ದಿ ಎಕ್ಸ್ಪ್ರೆಷನ್ ಫಾರ್ ಎನರ್ಜಿ ಸ್ಟೋರ್ಡ್ ಇನ್ ಎ ಇಂಡಕ್ಟರ್ ಆರ್ ಎನರ್ಜಿ ಸ್ಟೋರ್ಡ್ ಇನ್ ಎ ಸೊಲೊನಾಯ್ಡ್, ದಟ್ ಈಸ್ U is equal to half Li². ಆ ಕ್ವಶನನ್ನು ನಾನು ಇಲ್ಲಿ ಮರೆತಿದ್ದೇನೆ ಬರೆಯೋದನ್ನು, ಅದನ್ನು ಕೂಡ ವಿದ್ಯಾರ್ಥಿಗಳು ಪ್ರಾಕ್ಟೀಸ್ ಮಾಡಬೇಕಂದ್ರೆ ಅದು ತುಂಬ ಇಂಪಾರ್ಟೆಂಟ್ ಕ್ವಶನ್. ಎನರ್ಜಿ ಸ್ಟೋರ್ಡ್ ಇನ್ ಎ ಇಂಡಕ್ಟರ್, U is equal to half Li² ಅಂತಿದೆ ನೋಡಿ, 1/2 Li². ಇಲ್ಲಿ 1 marks ಕ್ವಶನ್ಸ್ಗಳನ್ನು ನಾನು ಬರೆದು ಬಿಟ್ಟಿದ್ದೆ ನೋಡಿ, ಅಬ್ಸರ್ವೇಷನ್ ಮಾಡಿ. ಮೆನ್ಷನ್ ಎನಿ ಒನ್ ಯೂಸ್ ಆಫ್ ಎಡಿ ಕರೆಂಟ್ ಆಗಿರ್ಬೋದು, ವಾಟ್ ಈಸ್ ದಿ ಸಿಗ್ನಿಫಿಕೆನ್ಸ್ ಆಫ್ ಲೆನ್ಸ್ ಲಾ, ಲಾ ಆಫ್ ಕನ್ಸರ್ವೇಷನ್ ಆಫ್ ಎನರ್ಜಿ ಆಗ್ತದೆ. ದೆನ್ ಸ್ಟೇಟ್ ಲೆನ್ಸ್ ಲಾ ಇನ್ EMI,
ದೆನ್ ವಾಟ್ ಈಸ್ ಸೆಲ್ಫ್ ಇಂಡಕ್ಟನ್ಸ್, ವಾಟ್ ಈಸ್ ಮ್ಯೂಚುವಲ್ ಇಂಡಕ್ಟನ್ಸ್. ದೆನ್ 2 ಮಾರ್ಕ್ಸ್ಗೆ ಮತ್ತೊಂದು ಕ್ವಶನ್ ಕೇಳಿದ್ದಾರೆ ನೋಡಿ ಪ್ರಾಬ್ಲಮ್ಮು, ಅದನ್ನು ಸಾಲ್ವ್ ಮಾಡಿದ್ದೇನೆ. 10th ಕ್ವಶನ್ ಏನಿದೆ ಅಲ್ಲ ಅದನ್ನು 1 ಮಾರ್ಕ್ಸಿಗೆ ಕೇಳಿದ್ದಾರೆ ಪ್ರಾಬ್ಲಮನ್ನು. ಎನರ್ಜಿ ಸ್ಟೋರ್ಡ್ ಇನ್ ಎ ಕಾಯಿಲ್, ಅದು ಹಾಫ್ Li². ನೆಕ್ಸ್ಟ್ 11th ಕ್ವಶನ್ನು ಕೂಡ ಏನಿದೆ, ಹೌ ಮಚ್ EMF ಈಸ್ ಇಂಡ್ಯೂಸ್ಡ್ ಇನ್ ಎ ಕಾಯಿಲ್ ಆಫ್ ಸೆಲ್ಫ್ ಇಂಡಕ್ಟನ್ಸ್ 2 Henry ಇಫ್ ದ ಕರೆಂಟ್ ಇನ್ ಇಟ್ಸ್ ಚೇಂಜಿಂಗ್ ಆಟ್ ರೇಟ್ ಆಫ್ 2 Ampere/second ಅಂತಿದೆ. ಆ ಕ್ವಶನನ್ನು ಕೂಡ ನಾನು ಅಲ್ಲಿ ಸಾಲ್ವ್ ಮಾಡಿದ್ದೇನೆ, ನ್ಯೂಮರಿಕಲ್ ಅದು. ಇದೇ ರೀತಿ ಪ್ರಶ್ನೆಗಳು ಬರ್ತವೆ ವಿದ್ಯಾರ್ಥಿಗಳೇ, ಇದನ್ನು ಬಿಟ್ಟು ಬೇರೆ ಬರಲಿಕ್ಕೆ ಸಾಧ್ಯನೇ ಇಲ್ಲ. 1 more ಕ್ವಶನ್ ನೋಡಿ ಇಲ್ಲಿದೆ, 12th ಕ್ವಶನ್ನು, ಅದು ಕೂಡ ಒಂದು ಪ್ರಾಬ್ಲಮ್ ಇದೆ, ಅದನ್ನು ಕೂಡ ನೋಡಿರಿ, ಪ್ರಾಕ್ಟೀಸ್ ಮಾಡಿ. ಇದೇ ರೀತಿ ಪ್ರಶ್ನೆಗಳು ಬರ್ತವೆ, ಇದನ್ನು ಬಿಟ್ಟರೆ ಮತ್ತು ಬೇರೆ ಏನು ಕೇಳಕ್ಕೆ ಚಾನ್ಸ್ ಇಲ್ಲ. ಇಟ್ ಮೇ ಬಿ ಮಿಡ್ ಟರ್ಮ್ ಎಕ್ಸಾಮಿನೇಷನ್ ಆರ್ ಇಟ್ ಮೇ ಬಿ ಆ್ಯನ್ಯುವಲ್ ಎಕ್ಸಾಮಿನೇಷನ್. ನಾನು ಮೊದಲೇ ಹೇಳ್ತಾ ಇದ್ದೇನೆ, ಒಂದು ಕ್ವಶನ್ ನಾನು ಮರ್ತಿದ್ದೇನೆ, ದಟ್ ಈಸ್ ಎನರ್ಜಿ ಸ್ಟೋರ್ಡ್ ಇನ್ ಎ ಸೊಲೊನಾಯ್ಡ್, ಅದನ್ನು ಪ್ರಾಕ್ಟೀಸ್ ಮಾಡಿ. ಕಮಿಂಗ್ ಟು ಚಾಪ್ಟರ್ 7 ಅಲ್ಟರ್ನೇಟಿಂಗ್ ಕರೆಂಟ್. ಅಲ್ಟರ್ನೇಟಿಂಗ್ ಕರೆಂಟಲ್ಲಿ ಇರೋದೇ 3 ಡೆರಿವೇಷನ್ಸು. ಈ 3 ಡೆರಿವೇಷನ್ಸ್ಗಳನ್ನು ಪ್ರಾಕ್ಟೀಸ್ ಮಾಡಿ. ಒಂದೇದಿದೆ ನೋಡಿ, ಶೋ ದ್ಯಾಟ್ ಕರೆಂಟ್ ಲ್ಯಾಗ್ಸ್ ದ ವೋಲ್ಟೇಜ್ ಬೈ π/2 ಇನ್ AC ಸರ್ಕ್ಯೂಟ್ ಕಂಟೈನಿಂಗ್ ಪ್ಯೂರ್ ಇಂಡಕ್ಟರ್. ಫೇಸರ್ ಡಯಾಗ್ರಾಮನ್ನು ಡ್ರಾ ಮಾಡಬೇಕು. ಸೆಕೆಂಡ್ ಕ್ವಶನ್, ದೆನ್ ಅರೈವ್ ದಿ ಎಕ್ಸ್ಪ್ರೆಷನ್ ಫಾರ್ ದಿ ಇಂಪೆಡೆನ್ಸ್ ಆಫ್ ಸೀರೀಸ್ LCR ಸರ್ಕ್ಯೂಟ್ ಯೂಸಿಂಗ್ ಫೇಸರ್ ಡಯಾಗ್ರಾಮ್, ಅದನ್ನು ಕೂಡ ಪ್ರಾಕ್ಟೀಸ್ ಮಾಡಿ. ದೆನ್ ಥರ್ಡ್ ಒನ್, ಕೆಪಾಸಿಟರ್ದಿದೆ, AC ಅಪ್ಲೈಡ್ ಟು ಕೆಪಾಸಿಟರ್, ಅದನ್ನು ಕೂಡ ಪ್ರಾಕ್ಟೀಸ್ ಮಾಡಿ. 3 ಮಾರ್ಕ್ಸ್ ಕ್ವಶನ್ಗೆ ಬಂದರೆ ಅಗ್ದಿ ಈಸಿ ಕ್ವಶನ್ಸ್ ಇವೆ. ಮೆನ್ಷನ್ ಎನಿ 3 ಸೋರ್ಸಸ್ ಆಫ್ ಎನರ್ಜಿ ಲಾಸ್ ಇನ್ ಟ್ರಾನ್ಸ್ಫಾರ್ಮರ್. ದೆನ್ ಸೆಕೆಂಡ್ ಕ್ವಶನ್ ಅದನ್ನು ನೋಡ್ಕೊಳ್ಳಿ. ಆ್ಯಂಡ್ ಥರ್ಡ್ ಕ್ವಶನ್, ಶೋ ದಟ್ ಫೇಸ್ ಡಿಫರೆನ್ಸ್ ಬಿಟ್ವೀನ್ ವೋಲ್ಟೇಜ್ ಆ್ಯಂಡ್ ಕರೆಂಟ್ ಇಸ್ 0 degree ವೆನ್ AC ಈಸ್ ಅಪ್ಲೈಡ್ ಟು ಪ್ಯೂರ್ ರೆಸಿಸ್ಟರ್, ಅದನ್ನು ನೋಡ್ಕೊಳ್ಳಿ. ಈ 4th ಕ್ವಶನ್ 5th ಕ್ವಶನ್ ಏನಿದೆ ಅಲ್ಲ, ಇದನ್ನು 3 ಮಾರ್ಕ್ಸ್ಗೂ ಕೇಳ್ತಾರೆ ಮತ್ತು 5 ಮಾರ್ಕ್ಸ್ಗೂ ಕೇಳ್ತಾರೆ, ದಯವಿಟ್ಟು ಅದನ್ನು ಪ್ರಾಕ್ಟೀಸ್ ಮಾಡಿ. ನೆಕ್ಸ್ಟ್ 1 and 2 ಮಾರ್ಕ್ಸ್ ಕ್ವಶನ್ಸನ್ನು ನಾನು ಬರೆದುಬಿಟ್ಟಿದ್ದೇನೆ, ದಯವಿಟ್ಟು ವಿದ್ಯಾರ್ಥಿಗಳ ಕ್ವಶನ್ಸನ್ನು ನೋಡಿ, ಆನ್ಸರನ್ನು ಹುಡುಕಿ ಪ್ರಾಕ್ಟೀಸ್ ಮಾಡಿ ವಿದ್ಯಾರ್ಥಿಗಳೇ. ನೋಡಲಿ ಏನೇನು ಯಾವ ರೀತಿ ಕೊಟ್ಟಿದ್ದಾರೆ. ವಾಟ್ ಈಸ್ ಟ್ರಾನ್ಸ್ಫಾರ್ಮರ್, ಆನ್ ವಿಚ್ ಪ್ರಿನ್ಸಿಪಲ್ ಇಟ್ ವರ್ಕ್ಸ್. ಸೊ ಟ್ರಾನ್ಸ್ಫಾರ್ಮರ್ ಈಸ್ ಅ ಡಿವೈಸ್ ವಿಚ್ ಈಸ್ ಯೂಸ್ಡ್ ಟು ಸ್ಟೆಪ್ ಅಪ್ ಆ್ಯಂಡ್ ಸ್ಟೆಪ್ ಡೌನ್ ದ ಅಲ್ಟರ್ನೇಟಿಂಗ್ ಕರೆಂಟ್ ಆ್ಯಂಡ್ ಅಲ್ಟರ್ನೇಟಿಂಗ್ ವೋಲ್ಟೇಜ್. ಇದು ಯಾವುದ್ರ ಪ್ರಿನ್ಸಿಪಲ್ ಮೇಲೆ ವರ್ಕ್ ಆಗ್ತದೆ, ಮ್ಯೂಚುವಲ್ ಇಂಡಕ್ಟನ್ಸ್, ಈ ರೀತಿ ಪ್ರಶ್ನೆಗಳು. ದೆನ್ ವಾಟ್ ಈಸ್ ವ್ಯಾಟ್ಲೆಸ್ ಕರೆಂಟ್ ಆ್ಯಂಡ್ ವಾಟ್ ಈಸ್ ವ್ಯಾಟ್ಫುಲ್ ಕರೆಂಟ್. ವಿದ್ಯಾರ್ಥಿಗಳೇ, ಈ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ನು ಮತ್ತು ಅಲ್ಟರ್ನೇಟಿಂಗ್ ಕರೆಂಟಿನ ಇಂಪಾರ್ಟೆಂಟ್ ಕ್ವಶನ್ಸ್ ಇಲ್ಲೇನು ಲಿಸ್ಟ್ ನಾನು ಬರೆದಿದ್ದೀನಲ್ಲ, ಇದೇ ಕ್ವಶನ್ಸ್ಗಳು ರಿಪೀಟ್ ಆಗ್ತವೆ. ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್. ಫಸ್ಟ್ ಕ್ವಶನ್, ರೈಟ್ ದಿ ರಿಲೇಷನ್ ಬಿಟ್ವೀನ್ ಮ್ಯಾಗ್ನಿಟ್ಯೂಡ್ ಆಫ್ ದ ಎಲೆಕ್ಟ್ರಿಕ್ ಫೀಲ್ಡ್ ಆ್ಯಂಡ್ ಮ್ಯಾಗ್ನೆಟಿಕ್ ಫೀಲ್ಡ್ಸ್ ಇನ್ electromagnetic wave. Then second question, name the type of electromagnetic rays lying between UV and gamma rays. What is displacement current and write it expression. Mention any 2 uses of infrared rays. Give the wavelength range of electromagnetic spectrum 10 to the power minus 14 meter to 10 to the power 7 meter. Arrange the following electromagnetic waves in ascending order of their wavelengths: radio, gamma, infrared and X-rays. ಅಸೆಂಡಿಂಗ್ ಆರ್ಡರಲ್ಲಿ ಬರಿಬೇಕು ವೇವ್ಲೆಂತ್. ಯೂಸಸ್ ಆಫ್ UV rays. Write the expression for speed of light in terms of mu naught and epsilon naught. Explain the terms used. Answer is C is equal to 1 upon mu naught square root of mu naught epsilon naught. Give any 2 applications of X-rays, microwaves, gamma rays, radio waves, visible light, and write the Maxwell equation for the speed of electromagnetic wave, that is C is equal to 1 upon square root of mu naught epsilon naught. ಇಷ್ಟೆಲ್ಲ ಪ್ರಶ್ನೆಗಳನ್ನು ನೀವು ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗಿ, ಖಂಡಿತವಾಗಿಯೂ ನಿಮಗೆ 70ಗೆ 50+ ಮಾರ್ಕ್ಸ್ ಖಂಡಿತವಾಗಿ ಬಂದೇ ಬರ್ತದೆ. ಥ್ಯಾಂಕ್ ಯು ಸೋ ಮಚ್ ವಿದ್ಯಾರ್ಥಿಗಳೇ.